ಹಲೋ ಅಮ್ಮ ಅಂಕಿತಾ, ಕಂಗ್ರಾಚುಲೇಷನ್ ಸರ್ ಅಮ್ಮ. ನಮಸ್ತೆ ರೀ ಸರ್. ಥ್ಯಾಂಕ್ ಯು ಸೋ ಮಚ್ ರೀ ಸರ್. ಕಂಗ್ರಾಚುಲೇಷನ್, ದೇವ್ರು ಒಳ್ಳೇದ್ ಮಾಡ್ಲಿ. ಯಾಕಂದ್ರೆ ಬಹಳ ಒಂದು ಹೆಮ್ಮೆ ವಿಚಾರ. 625ಕ್ಕೆ 625 ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಅದು ಸರ್ಕಾರಿ ಶಾಲೆಯಲ್ಲಿ ಓದಿ ಸರ್ಕಾರಿ ಶಾಲೆಗೆ ಒಂದು ಗೌರವವನ್ನ ತಂದಿದ್ಯಾ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮೆಲ್ಲರ ಪರವಾಗಿ, ನಾನು ಇಲಾಖೆ ಪರವಾಗಿ ನಿಮಗೆ ಎಲ್ಲಾ ಟೀಚರ್ಸ್ ಪರವಾಗಿ ಧನ್ಯವಾದಗಳು. ಸರ್ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವೆಲ್ಲ ಫೋನ್ ಮಾಡಿ ವಿಶ್ ಮಾಡಿದ್ ಬಹಳ ಖುಷಿ ಆಯ್ತು ಸರ್ ನಮ್ಗೆ. ಈ ತರ ತಗೊಂಡಿರೋದು ಎಲ್ಲಾ ಶಾಲೆಗೂ ಒಂದು ಸ್ಫೂರ್ತಿ ಉದಾಹರಣೆ. ಸರ್ಕಾರಿ ಶಾಲೆಯಲ್ಲಿ ಇದ್ದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾರ್ಕ್ಸ್ ತಗೊಂಡಿದ್ಯಾ ಅಂತ ಹೇಳಿದ್ರೆ ಒಳ್ಳೇದಾಗ್ಲಿ. ನಿಮ್ಮ ಜಿಲ್ಲೆಗೆ, ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮ ತಾಲೂಕು ಇರ್ಬೋದು, ಎಲ್ಲರಿಗೂ ಕೂಡ. ಮತ್ತೆ ವಿಶೇಷವಾಗಿ ನಿಮ್ಮ ತಂದೆ ತಾಯಿಯವರು ಮತ್ತೆ ನಿಮ್ಮ ಗುರುಗಳು ಸರ್ಕಾರಿ ಶಾಲೆಯಲ್ಲಿ ಇರೋರು ಬೆಸ್ಟ್ ಟೀಚರ್ಸ್ ಅಮ್ಮ. ಹೌದು ಸರ್, ಹೌದು ಸರ್. ತುಂಬಾ ಸಪೋರ್ಟ್ ಮಾಡ್ತಿದ್ರು ಸರ್ ಎಲ್ಲಾ ಟೀಚರ್ಸ್ ಸರ್. ತುಂಬಾ ಸಪೋರ್ಟ್ ಮಾಡ್ತಾ ಇದ್ರ. ವೆರಿ ಗುಡ್, ಒಳ್ಳೇದಾಗ್ಲಿ. ಅವಕಾಶ ಸಿಕ್ಕಾಗ ನಾನು ಗ್ಯಾರಂಟಿ ತಮ್ಮನ್ನ ಭೇಟಿ ಮಾಡ್ತೀನಿ. ಮತ್ತೆ ನಮ್ ಕಡೆಯಿಂದ ಏನಾದ್ರು ಕೆಲಸ ಆಗ್ಬೇಕಂದ್ರೆ ನೀವು ಹೇಳಿ ಅಮ್ಮ. I will always help you out. ಹಾ ಸರ್, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವರ್ಷ 2024ರ SSLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿರುವ ಅಂಕಿತಾ ಬಸಪ್ಪ ಕುನ್ನೂರ್ ಈ ವಿದ್ಯಾರ್ಥಿನಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮೆಳ್ಳಿಗಿರಿಯ ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವತಿಯಲ್ಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿ. ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ನಮ್ಮ ಮೊರಾರ್ಜಿ ದೇಸಾಯಿ ಶಾಲೆಯ ಏಕೈಕ ವಿದ್ಯಾರ್ಥಿನಿ 2024ರ SSLC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಪಡ್ಕೊಂಡಿರೋದನ್ನು ಕೇಳಿದರೆ, ಈ ವಿದ್ಯಾರ್ಥಿನಿ ಪ್ರಸ್ತುತ ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಆಳ್ವಾಸ್ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾಳೆ. ಎಲ್ಲ ವಿಷಯಗಳಲ್ಲೂ ಸಂಪೂರ್ಣ ಅಂಕ ಹೇಗೆ ಬಂತು, ಯಾವ ರೀತಿ ಅಧ್ಯಯನ ಮಾಡಿದ್ರಿ ಅಂಥೇಳಿ ಆ ವಿದ್ಯಾರ್ಥಿನಿಯ ಮಾತುಗಳನ್ನು ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವ್ಯಾಪ್ತಿಯಲ್ಲಿನ ಎಲ್ಲ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಿರುವಂತಹ 2024-25ನೇ ಸಾಲಿನ ವಿದ್ಯಾರ್ಥಿಗಳಿಗೆ ಕೇಳಿಸ್ಬೇಕು ಅಂಥೇಳಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ನಿರ್ದೇಶಕರಾದ ಮೋಹನ್ ಆಳ್ವಾ ಅವರನ್ನು ನಮ್ಮ ಸಂಸ್ಥೆಯವರು ಕೇಳಿಕೊಂಡು ಒಂದು ವಿಡಿಯೋ ಕಾನ್ಫರೆನ್ಸನ್ನು ಆಯೋಜನೆ ಮಾಡಿದರು. ಕಳೆದ ವರ್ಷದ SSLC ವಿದ್ಯಾರ್ಥಿನಿಯಾದ ಅಂಕಿತಾ ಬಸಪ್ಪ ಕುನ್ನೂರ್ ಮಾತನಾಡಿರುವಂತಹ ಮಾತುಗಳು SSLC ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕಾಲಿಡ್ತಾ ಇರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ತುಂಬಾ ಸ್ಫೂರ್ತಿದಾಯಕವಾಗಿವೆ ಅಂತಲೇ ಹೇಳ್ಬೋದು. ಸೊ ಈ ವಿದ್ಯಾರ್ಥಿನಿ ಮಾತನಾಡಿರುವಂತಹ ಎಲ್ಲ ಮಾತುಗಳನ್ನು, ಹಾಗೆ ಕೊನೆಯಲ್ಲಿ ನಮ್ಮ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಕೇಳಿರುವಂತಹ ಪ್ರಶ್ನೆಗಳಿಗೂ ಈ ವಿದ್ಯಾರ್ಥಿನಿ ಉತ್ತರಿಸಿದ್ದಾಳೆ. ಸೊ ಈ ವಿಡಿಯೋವನ್ನು ಎಲ್ಲರೂ ಕೂಡ ಸಂಪೂರ್ಣವಾಗಿ ನೋಡಿ. ಧನ್ಯವಾದಗಳು. ಮೊದಲನೇದಾಗಿ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ನೇತೃತ್ವದಲ್ಲಿ ನಡೆಯುವಂತಹ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಕರ್ನಾಟಕ ವಸತಿ ಸರ್ಕಾರಿ ಶಾಲೆಗಳ ಉಪಸ್ಥಿತರಿರುವ ಎಲ್ಲಾ ಅಧಿಕಾರಿಗಳಾಗಿರ್ಬೋದು ಅಥವಾ ಎಲ್ಲಾ ಶಾಲೆಯ ಒಂದು ಪ್ರಾಂಶುಪಾಲರು, ಶಿಕ್ಷಕರಿಂದ ಆಗಿರ್ಬೋದು, ಹಾಗೆ ಎಲ್ಲ ಸಹೋದರರಿಗೂ ಮೊದಲನೇದಾಗಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ. ಈಗ 833 ಶಾಲೆಗಳ ವಿದ್ಯಾರ್ಥಿಗಳಿಗೆ ನನ್ನಿಂದ ಒಂದು ಮೋಟಿವೇಶನ್ ಸಿಗ್ತದೆ ಅಂತ ಒಂದು ನನ್ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಕ್ಕೆ ಎಲ್ಲ ಅಧಿಕಾರಿಗಳಿಗೂ ಸಹ ಮೊದಲನೇದಾಗಿ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ. ಇದು ಎಲ್ರಿಗೂ ಸಿಗುವಂತಹ ಒಂದು ಭಾಗ್ಯ ಅಲ್ಲ. ಯಾಕಂದ್ರೆ ಈ ಒಂದು ಶಾಲೆಗಳು ಕೆಲವೇ ಮಕ್ಕಳಿಗೆ ಸಿಗುವಂತಹ ಒಂದು ಸೌಭಾಗ್ಯ. ಅದು ನನಗೆ ಸಿಕ್ಕಿದೆ. 5 ವರ್ಷಗಳ ಕಾಲ ನಾನು ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಬರುವಂತಹ ಒಂದು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕಲಿತಿರುವಂತದ್ದು ನನ್ನ ಒಂದು ಭಾಗ್ಯ. ಈಗ ನೀವೆಲ್ಲ ಕಲಿತಿರುವುದು ಪುಣ್ಯವಂತರು. ಯಾಕಂದ್ರೆ ಇಲ್ಲಿ ಕರ್ನಾಟಕ ಒಂದು ಸರ್ಕಾರವು ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿಭೆ ಇರ್ತದೆ, ಆದ್ರೆ ಅದನ್ನ ಹೊರಗಡೆ ತೋರಿಸ್ಕೊಳ್ಳೋದಕ್ಕೆ ಅವಕಾಶ ಮಾತ್ರ ಸಿಕ್ಕಿರುವುದಿಲ್ಲ. ಅವಕಾಶಗಳು ಸಿಗದೇ ಇರೋ ಕಾರಣ ಆ ಅವಕಾಶವನ್ನ ಕೊಟ್ಟು ಆ ಎಲ್ಲಾ ಪ್ರತಿಭೆಗಳನ್ನು ಸಮಾಜಕ್ಕೆ ಗೊತ್ತು ಮಾಡಿಸುವಂತಹ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ವಿದ್ಯಾರ್ಥಿನಿ ಆಗಿರುವುದಕ್ಕೆ ನನಗೆ ಹೆಮ್ಮೆ ಅಂತ ಅನಿಸ್ತದೆ. ನಾನು ನಿಮ್ಗೆಲ್ಲರಿಗೂ ಗೊತ್ತಿರೋ ತರ ಅಂಕಿತಾ ಬಸಪ್ಪ ಕುನ್ನೂರ್. ನಾನು ಬಾಗಲಕೋಟೆಯ ಮುಧೋಳ ತಾಲೂಕಿನವಳು. ಕಡೆಯ ವರ್ಷ 2023-24ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನ ತೆಗೆದುಕೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನಿಯಾದೆ. ಇದರ ಹಿಂದೆ ಕೇವಲ ನನ್ನ ಪರಿಶ್ರಮ ಒಂದೇ ಮಾತ್ರ ಇಲ್ಲ. ನನ್ನ ಒಂದು ಶಾಲೆಯಲ್ಲಿ ನನ್ನ ಶಿಕ್ಷಕರು ನನಗೆ ಪ್ರತಿ ದಿನದ ಒಂದು ಅವರ ಒಂದು ಬೆಂಬಲ ಆಗಿರ್ಬೋದು, ಪ್ರೋತ್ಸಾಹ ಆಗಿರ್ಬೋದು, ಅವರು ನೀಡಿದಂತಹ ಒಂದು ಪ್ರೇರಣೆ ಆಗಿರ್ಬೋದು, ಅದು ಮುಖ್ಯ ಆಗ್ತದೆ.
ಯಾಕಂದ್ರೆ ಒಬ್ಬಂಟಿಯಾಗಿ ಹೋಗುವ ಒಂದು ಜರ್ನಿಯೇ ಬೇರೆ ಇರ್ತದೆ. ಎಲ್ಲರಿಂದ ಒಂದು ಸಪೋರ್ಟ್ ನ ತೆಗೆದುಕೊಂಡು ಆತ್ಮವಿಶ್ವಾಸದಿಂದ ನಾವು ನಡೆದಾಗ ಅಲ್ಲಿ ಒಂದು ಸಾಧನೆ ಆಗುವಂತ ಒಂದು ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ನನಗೆ ಒಂದು ನನ್ನ ಎಲ್ಲ ಶಿಕ್ಷಕರಿಂದ ಮತ್ತೆ ನನ್ನ ಪಾಲಕರಿಂದ ಸಿಕ್ಕಂತಹ ಒಂದು ಬೆಂಬಲದಿಂದ ನನಗೆ ಹೋದ ವರ್ಷ ಆ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಈಗ ಸರದಿ ನಿಮ್ಮದು. ಏನಿಲ್ಲ ಅಂದ್ರೆ ಎಲ್ರಿಗೂ ಏನ್ ಅನ್ಸುತ್ತೆ, ಒಂದು ಎಕ್ಸಾಮ್ ಅಂತ ಅಂದ್ರೆ ಮನಸ್ಸಿನಲ್ಲಿ ಕಳವಳ ಬರುದು, ಧೈರ್ಯ ಇಲ್ಲವಾಗುದು, ಬರೀ ಭಯ ತುಂಬಿಕೊಳ್ಳುದು. ಪರೀಕ್ಷೆ ಅಂದ್ರೆ ನೀವು ಪರೀಕ್ಷೆನೇ ನಿಮ್ದು ಜೀವನ ಅಂತ ಅನ್ಕೊಂಡ್ರೆ ಭಯ ಬೀಳುದು ಖಂಡಿತ. ಆದ್ರೆ ನಿಮ್ಮ ಜೀವನದಲ್ಲಿ ಪರೀಕ್ಷೆಗಳು ಅದನ್ನ ನೀವು ಎದುರಿಸಬೇಕು ಅನ್ನುವಂತ ಒಂದು ಜ್ಞಾನ ನಿಮ್ಮಲ್ಲಿ ಇದ್ರೆ, ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಭಯ ಅನ್ನೋದು ಬರುದೇ ಇಲ್ಲ. ಸೊ ನೀವು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಪರೀಕ್ಷೆಗಳು ನನ್ನ ಜೀವನದ ಒಂದು ಭಾಗ, ಅದನ್ನ ನಾನು ಹೇಗೆ ಎದುರಿಸುತ್ತೀನಿ, ಅದಕ್ಕೆ ನಾನು ಹೇಗೆ ಪ್ರಿಪೇರ್ ಆಗ್ತೀನಿ ಅನ್ನೋದ್ರ ಮೇಲೆ ನೀವು ಫೋಕಸ್ ಮಾಡಿದ್ರೆ ಪರೀಕ್ಷೆಗೆ ನಿಮ್ಗೆ ಭಯನೇ ಬರುದಿಲ್ಲ. ಸೊ ಈಗ ನಿಮ್ಗೆ ಪರೀಕ್ಷೆಗೆ ಕೇವಲ ಗಂಟೆಗಳ ಸಮಯ ಮಾತ್ರ ಓದಿದೆ, ನೀವು ಇಡೀ ವರ್ಷ ಓದಿರ್ತೀರ. ನಿಮ್ಗೆ ಹೀಗೆ ಈ ಸಮಯದಲ್ಲಿ ಗೊಂದಲ ಬೀಳುದು ಸಹಜ, ಎಲ್ಲ ಸ್ಟೂಡೆಂಟ್ಸ್ ಗಳಿಗೂ ಅದೇ ತರ ಆಗ್ತದೆ. ನಾನು ಹೋದ ವರ್ಷ ಈ ಟೈಮ್ ಅಲ್ಲಿ ನಿಮ್ ತರ ಒಂದು ನಾರ್ಮಲ್ ಸ್ಟೂಡೆಂಟ್ ಆಗಿದ್ದೆ. ಯಾರಿಗೂ ಸಹ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಸಹ ನನ್ನ ಶಾಲೆಯವರಿಗೆ ಬಿಟ್ಟು ನನ್ನ ಹೆಸರು ಮತ್ತೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಆ ಒಂದು ಹೆಸರು ಎಲ್ರಿಗೂ ಗೊತ್ತಾಗೋದಕ್ಕೆ ಕಾರಣ ಒಂದು ಸಾಧನೆ ಮಾತ್ರ ನಿಮ್ಮನ್ನ ಇಡೀ ಸಮಾಜಕ್ಕೆ ಪರಿಚಯ ಮಾಡಿಸ್ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಸಾಧನೆಯನ್ನ ಈ ಎಲ್ಲ ಶಾಲೆಗಳಲ್ಲಿ ಕಲಿತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಮಾಡ್ಬೇಕು. ಮುಂದಿನ ವರ್ಷದಲ್ಲಿ ನೀವು ಈ ಸಾಧಕರಾಗಿ ನನ್ನ ಜಾಗದಲ್ಲಿ ಕುಳಿತುಕೊಂಡು ನೀವು ಈ ತರ ನಿಮ್ಮ ಜೂನಿಯರ್ಸ್ಗೆ ಹೇಳೋ ತರ ಆಗ್ಬೇಕು. ಸರಿ, ಈಗ ನಿಮ್ದು ಈಗ ಎಕ್ಸಾಮಿಗೆ ಬರುವುದಾದ್ರೆ, ನಿಮ್ಮ ಎಕ್ಸಾಮಿಗೆ ಈಗ ಕೇವಲ 1 ದಿನ ಮಾತ್ರ ಉಳಿದಿದೆ. ಇಡೀ ವರ್ಷ ಪ್ರಿಪೇರ್ ಆಗಿದ್ದೀರಿ. ಈ ಜೂನ್ ಇಂದ ಇಟ್ಕೊಂಡು ಈಗ ಮಾರ್ಚ್ ವರೆಗೂ ಸಹ ಪ್ರಿಪೇರ್ ಆಗಿದ್ದೀರಿ. ಎಲ್ಲ 6 ವಿಷಯಗಳನ್ನ ಸರಿಯಾಗಿ ಓದಿರ್ತೀರಿ. ಈ ಒಂದು ಸಮಯದಲ್ಲಿ ನೀವು ನಾನು ಆ ಸಬ್ಜೆಕ್ಟ್ ನ ಓದಿಲ್ಲ, ಈ ಸಬ್ಜೆಕ್ಟ್ ನ ಓದಿಲ್ಲ ಅನ್ನುವಂತಹ ಗೊಂದಲಗಳು ಬೇಡ. ನಿಮ್ಮಲ್ಲಿ ಸಾಕಷ್ಟು ಓದಿರ್ತೀರಾ, ಸಾಕಷ್ಟು ಎಕ್ಸಾಮ್ಸ್ ನ ಫೇಸ್ ಮಾಡಿರ್ತೀರಾ, ತುಂಬಾ ಪ್ರಿಪರೇಟರಿ ಎಕ್ಸಾಮ್ಸ್ ಬರ್ದಿರ್ತೀರಾ, ಪ್ರಾಕ್ಟೀಸ್ ಟೆಸ್ಟ್ ಬರ್ದಿರ್ತೀರಾ, ಕ್ರೈಸ್ಟ್ ನಮ್ದು ಮಾಡುವಂತದ್ದು ಎಲ್ಲ ಎಕ್ಸಾಮ್ ನ ಬರ್ದಿರ್ತೀರಲ್ಲ, ಅಲ್ಲಿ ಮಾಡುವಂತಹ ಮಿಸ್ಟೇಕ್ ಗಳನ್ನ ಅರ್ಥ ಮಾಡ್ಕೊಂಡಿದ್ರೆ ತುಂಬಾ ಒಳ್ಳೇದು. ಆ ಒಂದು ಮಿಸ್ಟೇಕ್ ನ ನೀವು ಮತ್ತೆ ಬೋರ್ಡ್ ಎಕ್ಸಾಮ್ ನಲ್ಲಿ ರಿಪೀಟ್ ಮಾಡಲ್ಲ. ಈಗ ನೀವು ಅಲ್ಲೂ ಸಹ ಅದೇ ಮಿಸ್ಟೇಕ್ ಮಾಡಿ ಮತ್ತೆ ಪುನಃ ಬೋರ್ಡ್ ಎಕ್ಸಾಮ್ ಅಲ್ಲಿ ಅದೇ ಮಿಸ್ಟೇಕ್ ಮಾಡಿದ್ರೆ ನೀವು ಬರ್ದಿರುವಂತ ಎಕ್ಸಾಮ್ಸ್ ಗೆ ಮೀನಿಂಗ್ ಇರುವುದಿಲ್ಲ. ಸೊ ನೀವು ಫಸ್ಟ್ ಆಫ್ ಆಲ್ ಎಕ್ಸಾಮ್ ಅಂತ ಬಂದಾಗ ಏನು ನಿಮ್ದು ಆನ್ಸರ್ ರೈಟಿಂಗ್ ಎಲ್ಲರೂ ಓದಿರ್ತಾರೆ. ಅದನ್ನ ಎಕ್ಸಾಮ್ ಅಲ್ಲಿ ಕೊಟ್ಟ ಟೈಮ್ ಅಲ್ಲಿ ಹೇಗೆ ನೀವು ಅದನ್ನ ಆನ್ಸರ್ ಶೀಟ್ ಮೇಲೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಫ್ರೈಡೆ ನೀವು ಒಂದು ಎಕ್ಸಾಮ್ ಬರೀತೀರಾ, ಕನ್ನಡ ಎಕ್ಸಾಮ್ 100 ಮಾರ್ಕಿಗೆ ಬರೀತೀರಾ. 3 years ಮಾತ್ರ ಟೈಮ್ ಇರ್ತದೆ. ಕನ್ನಡ ಕೆಲವೊಂದಿಷ್ಟು ಜನಕ್ಕೆ ಸಮಯ ಸಾಕಾಗುದಿಲ್ಲ, ಅಥವಾ ಸ್ವಲ್ಪ ಫಾಸ್ಟ್ ಆಗ್ತದೆ, ಹ್ಯಾಂಡ್ ರೈಟಿಂಗ್ ಸರಿ ಆಗುದಿಲ್ಲ, ಹೀಗೆ ಸಾಕಷ್ಟು ಜನಕ್ಕೆ ಸಾಕಷ್ಟು ಪ್ರಾಬ್ಲಮ್ ಇರ್ತದೆ. ಆದ್ರೆ ಸಾಕಷ್ಟು ಎಕ್ಸಾಮ್ ಬರ್ತಿರೋದ್ರಿಂದ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಏನು ಅಂತ ಗೊತ್ತಾಗಿರ್ತದೆ ಈಗ. ಸೊ ನೀವು ಆ 3 years ಅಲ್ಲಿ 3 years ಸಹ ಪೂರ್ತಿಯಾಗಿ ಬರೀಲಿಕ್ಕೆ ಉಪಯೋಗಿಸ್ಕೊಳ್ಳೋದಲ್ಲ. ಒಂದು 2.5 hour ಅಥವಾ ಒಂದು 3 years ಒಂದು 15 minutes ಮುಂಚೆ ನಿಮ್ದು ಎಕ್ಸಾಮ್ ನ ಮುಗಿಸಿ ಮತ್ತೆ ಪುನಃ ನೀವು ಮೊದಲಿಂದ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಏನಿದೆ ಅಂತ ಓದಿ ಆನ್ಸರ್ಸ್ ನೆಲ್ಲ ರೀಚೆಕ್ ಮಾಡಿ, ಇಂಪಾರ್ಟೆಂಟ್ ಇರುವಂತಹ ಒಂದು ಲೈನ್ಸ್ ಆಗಿರ್ಬೋದು, ಒಂದು ಕೀ ವರ್ಡ್ಸ್ ಆಗಿರ್ಬೋದು, ಅದನ್ನೆಲ್ಲ ನೀಟಾಗಿ ಅಂಡರ್ಲೈನ್ ಮಾಡಿ ಒಂದು ನೀಟಾಗಿ ನಿಮ್ಮ ಆನ್ಸರ್ಸ್ ನ ಪ್ರೆಸೆಂಟ್ ಮಾಡ್ಬೇಕು. ಯಾಕಂದ್ರೆ ನೀವು ಎಲ್ರು ಓದಿರ್ತಾರೆ, ಆದ್ರೆ ಎಲ್ರಿಗೂ 625 ಬರುದಿಲ್ಲ. ಅದಕ್ಕೆ ಮೇನ್ ರೀಸನ್ ಇದೆ, ಎಲ್ಲರ ಹತ್ರ ನಾಲೆಜ್ ಇರ್ತದೆ, ಆದ್ರೆ ಅದನ್ನ ಆ ನಾಲೆಜ್ ಅನ್ನ ನೀವು ಆನ್ಸರ್ ಶೀಟ್ ಮೇಲೆ ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಓವರಲ್ಲಿ ಎಕ್ಸಾಮ್ ಆಗ್ತಾ ಇಲ್ಲ, ಎಕ್ಸಾಮ್ ಆಗ್ತಿರೋದು ಇನ್ ದ ಮೋಡ್ ಆಫ್ ರೈಟಿಂಗ್. ಸೊ ಯು ಹ್ಯಾವ್ ಟು ಬಿ ವೆರಿ ಶೋರ್ ಇನ್ ರೈಟಿಂಗ್. ಸೊ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ, ಮೊದಲನೇದಾಗಿ ನೀವು ಎಕ್ಸಾಮ್ ಹಾಲ್ಗೆ ಹೋಗುವ ಮುಂಚೆ ನಿಮ್ಮ ಹತ್ರ ಯಾವುದೇ ರೀತಿ ಸ್ಟ್ರೆಸ್ ಮತ್ತೆ ಟೆನ್ಷನ್ಸ್ ಇರಬಾರ್ದು. ಈಗ ನಿಮ್ದು ಒಂದು ಎಕ್ಸಾಮ್ ಆದ್ಮೇಲೆ ಮತ್ತೆ ಇನ್ನೊಂದು ಎಕ್ಸಾಮಿಗೆ ಒಂದು 2 days ಅಥವಾ 1 day ಗ್ಯಾಪ್ ಇರ್ತದೆ. ಆ ಒಂದು ಗ್ಯಾಪ್ ಅಲ್ಲಿ ನೀವು ಸ್ಟ್ರೆಸ್ಫುಲ್ ಆಗಿ ನಿಮ್ಮ ಮೈಂಡ್ಗೆ ಆ ವಿಷಯ ಓದ್ಬೇಕು, ಆ ಲೆಸನ್ ನೀವು ಜಾಸ್ತಿ ಓದ್ಬೇಕು ಅಂತ ನಿಮ್ಮ ಮೈಂಡ್ಗೆ ಸ್ಟ್ರೆಸ್ ಕೊಡ್ಬಾರ್ದು. ಬದಲಿಗೆ ನೀವು ಇಡೀ ವರ್ಷ ಓದಿದ್ದನ್ನ ಒಮ್ಮೆ ರಿವೈಸ್ ಮಾಡಿದ್ರೆ ಸಾಕು. ನೀವು ಹೊಸದಾಗಿ ಏನೋ ಕಲಿಯೋ ರೀತಿಯಾಗಿ ಎಕ್ಸಾಮ್ ಹಿಂದಿನ ಎಕ್ಸ್ಪೆರಿಮೆಂಟ್ ಮಾಡುದು ಬೇಡ. ಹಾಗೆ ಮಾಡಿದ್ರೆ ನಿಮ್ಮ ಬ್ರೈನ್ ಸ್ಟ್ರೆಸ್ ಆಗ್ತದೆ. ನಿಮ್ಮ ಬ್ರೈನ್ ಹಿಂದಿನ ದಿನ ಸ್ಟ್ರೆಸ್ ಆದ್ರೆ ನಾಳೆ ಮತ್ತೆ ಮಾರ್ನಿಂಗ್ ಎಕ್ಸಾಮ್ಗೆ ಹೋಗುವಾಗ ಆ ಬ್ರೈನ್ ಸರಿಯಾಗಿ ವರ್ಕ್ ಮಾಡುದಿಲ್ಲ. ಸೊ ಆದ ಕಾರಣ ನೀವು ನಿಮ್ಮ ಬ್ರೈನ್ಗೆ ಸ್ಟ್ರೆಸ್ ಕೊಡೋದನ್ನ ಎಷ್ಟು ಕಮ್ಮಿ ಮಾಡ್ತೀರಾ ಅಷ್ಟು ನಿಮ್ಗೆ ಭಯ ಕಮ್ಮಿ ಆಗ್ತದೆ ಎಕ್ಸಾಮ್ ಅಲ್ಲಿ. ಸೊ ನೀವು ಮಾರ್ನಿಂಗ್ ಎಕ್ಸಾಮ್ ಹಾಲ್ಗೆ ಹೋಗುವಾಗ ಸರಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಹೋಗಿ. ನಿಮ್ಮ ಹೆಲ್ತ್ ಕಡೆ ಗಮನ ಇರಲಿ, ನಿಮ್ಗೆ ನಿಮ್ಮ ಆರೋಗ್ಯ ತುಂಬಾ ಮುಖ್ಯ ಆಗ್ತದೆ ಎಕ್ಸಾಮ್ ಟೈಮ್ ಅಲ್ಲಿ. ಒಮ್ಮೆ ಎಕ್ಸಾಮ್ ಹಾಲ್ಗೆ ಹೋದ್ಮೇಲೆ ನಿಮ್ದು ಸಬ್ಜೆಕ್ಟ್ ರಿಗಾರ್ಡಿಂಗ್ ಡಿಸ್ಕಷನ್ಸ್ ಇರ್ತದಲ್ಲ, ನಾನು ಆ ಕ್ವಶನ್ ಓದ್ಲಿಲ್ಲ, ನಾನು ಈ ಕ್ವಶನ್ ಓದ್ಲಿಲ್ಲ, ಆ ಕ್ವಶನ್ ಅಲ್ಲಿ ಸ್ವಲ್ಪ ಡೌಟ್ ಉಂಟು, ಆ ಕಾನ್ಸೆಪ್ಟ್ ಅಲ್ಲಿ ಈ ತರ ಎಲ್ಲ ಡಿಸ್ಕಷನ್ಸ್ ಮಾಡೋದು ಬೇಡ. ನಾರ್ಮಲಿ ಎಲ್ಲ ಸ್ಟೂಡೆಂಟ್ಸ್ ಮಾಡ್ತಾರೆ, ನಾನ್ ಸಹ ನಾನು ಪ್ರಿಪರೇಟರಿ ಟೈಮ್ ಅಲ್ಲಿ ಮಾಡಿದ್ದೆ. ಆದ್ರೆ ಅದರದ್ದು ಒಂದು ಡ್ರಾಬ್ಯಾಕ್ ಎಂತ ಅಂದ್ರೆ, ನಿಮ್ಗೆ ಎಕ್ಸಾಮ್ ಬರೆಯುವಾಗ ನೀವು ಲಾಸ್ಟ್ ಗೆ ಡಿಸ್ಕಸ್ ಮಾಡಿದ್ ಮಾತ್ರ ನೆನಪಿರ್ತದೆ, ನಿಮ್ಗೆ ಇಡೀ ವರ್ಷ ಓದಿದ್ದೆಲ್ಲ ಕಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಬೆಟರ್ ಏನಂದ್ರೆ ನೀವು ಕಡೆ ಮೂಮೆಂಟ್ ಅಲ್ಲಿ ಆತರ ಎಲ್ಲ ಡಿಸ್ಕಷನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ.
ಎಕ್ಸಾಮ್ ಹಾಲಿಗೆ ಹೋದ ನಂತರ ಒಂದು ಮುಖದ ಮೇಲೆ ಒಂದು ನಗು ಇರ್ಲಿ, ಖುಷಿಯಿಂದ ಹೋಗಿ. ಎಕ್ಸಾಮ್ ಅಂದ್ರೆ ಅದೊಂದು ಯುದ್ಧ ಯುದ್ಧ ಅಲ್ಲ, ಅದೊಂದು ಖುಷಿ. ಅದೊಂದು ಆ ಒಂದು ಮುಖದಲ್ಲಿ ಖುಷಿ ಇರ್ಲಿ, ಮನಸ್ಸು ತುಂಬಾ ಖುಷಿ ಇಟ್ಕೊಂಡು ಹೋಗಿ. ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂತ ಖುಷಿಯಿಂದ ಹೋಗಿ. ಖಂಡಿತ ಎಕ್ಸಾಮ್ ಒಳ್ಳೆ ಆಗ್ತದೆ. ಒಮ್ಮೆ ಎಕ್ಸಾಮಿಗೆ ಹೋಗಿ ಕೂತ ನಂತರ ಅನಗತ್ಯವಾದ ಮಾತುಗಳು ಬೇಡ. ಅಲ್ಲಿ ಸುಮ್ನೆ ಬೇರೆಯದ್ರ ಬಗ್ಗೆ ಎಲ್ಲ ಡಿಸ್ಕಷನ್ಸ್ ಎಲ್ಲ ಮಾಡುದು ಬೇಡ. ಒಮ್ಮೆ ಸಾಧ್ಯ ಆದ್ರೆ ನೀವು ಕುಳಿತಂತ ಪ್ಲೇಸ್ ಅಲ್ಲಿ ಒಮ್ಮೆ ಕಣ್ಣು ಮುಚ್ಚಿ ದೀರ್ಘವಾದ 2 ಬಾರಿ ಉಸಿರನ್ನ ತಗೊಂಡು ಸುಮ್ನೆ ಕೂತ್ಕೊಳ್ಳಿ. ಕಣ್ಣು ಮುಚ್ಚಿ 5 minutes ನಿಮ್ಮ ಬ್ರೈನ್ ಕಾಮ್ ಆಗ್ತದೆ. ನೀವು ನಿಮ್ಮ ಬ್ರೈನ್ ನ ಹೇಗೆ ಕಂಟ್ರೋಲ್ ಮಾಡ್ತೀರಾ ಅಷ್ಟೇ ಸರಿಯಾಗಿ ನಿಮ್ಮ ಬ್ರೈನ್ ನಿಮ್ಮ ಎಕ್ಸಾಮ್ ಅಲ್ಲಿ ನಿಮ್ಗೋಸ್ಕರ ವರ್ಕ್ ಮಾಡ್ತದೆ. ಸೊ ಇಲ್ಲಿ ನಡೆಯುವ ಗೇಮ್ ಮತ್ತೆ ನಿಮ್ಮ ಬ್ರೈನ್ ಇದೆ. ಸೊ ನೀವು ನಿಮ್ಮ ಬ್ರೈನ್ ಅನ್ನ ಎಷ್ಟು ಕಾಮ್ ಮತ್ತೆ ಪೀಸ್ ಅಲ್ಲಿ ಇರ್ತೀರಾ, ಅದಕ್ಕೆ ಎಷ್ಟು ನೀವು ಸ್ಟ್ರೆಸ್ ಕೊಡುದಿಲ್ಲ, ಅಷ್ಟು ನೀಟಾಗಿ ನಿಮ್ಗೆ ನೀವು ಓದಿದ್ದು ನೆನಪಾಗ್ತದೆ. ಮತ್ತೆ ನೀವು ಅಷ್ಟು ಚೆನ್ನಾಗಿ ನಿಮ್ಮ ಆನ್ಸರ್ಸ್ ನ ಪ್ರೆಸೆಂಟ್ ಮಾಡ್ಬೋದು. ಸೊ ಅದಕ್ಕಾಗಿ ಯಾವುದೇ ರೀತಿಯಾದಂತ ಟೆನ್ಷನ್ಸ್ ತಗೊಳ್ಳೋದು ಬೇಡ. ಎಕ್ಸಾಮ್ಸ್ ಅಲ್ಲಿ ಸರಿಯಾಗಿ ಟೈಮ್ ಮ್ಯಾನೇಜ್ ಮಾಡಿ ಆನ್ಸರ್ಸ್. ಮತ್ತೆ ಈಗ ನೀವು ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಸ್ಟಾರ್ಟಿಂಗ್ ಅಲ್ಲಿ ರಪ್ಪ ಅಂತ ಬರ್ಲಿಕ್ಕೆ ಹೋಗ್ಬೇಡಿ. ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಒಂದ್ಸಾರಿ 2 to 3 minutes ಇಡೀ ಕ್ವಶನ್ ಪೇಪರ್ ನಾವು ಸರಿಯಾಗಿ ಓದಿ. ಆಗ ನಿಮ್ಗೆ ಗೊತ್ತಾಗ್ತದೆ ಎಲ್ಲಿ ಏನಾದ್ರು ನಂಗೆ ಎಲ್ಲ ಬರ್ತದ ಅಥವಾ ಎಲ್ಲ ಈಸಿ ಉಂಟಾ, ಎಲ್ಲಾದ್ರೂ ಒಂದು ಕ್ವಶನ್ ನನ್ಗೆ ಆಚೆ ಈಚೆ ಆಗ್ತದ, ಯಾವ್ದಕ್ಕೆ ನಾನು ಜಾಸ್ತಿ ಟೈಮ್ ಕೊಡ್ಬೇಕು, ಯಾವ ಕ್ವಶನ್ ನಾನು ಜಾಸ್ತಿ ಓದಿದ್ದೇನೆ ಬೇಗ ಮುಗಿಸ್ಬೇಕು, ಆ ಒಂದು ಐಡಿಯಾ ನಿಮ್ಗೆ ಬರ್ತದೆ. 1 to 3 minutes ನೀವು ಕ್ವಶನ್ ಪೇಪರ್ ಓದಿದ್ಮೇಲೆ ಬರೀಲಿಕ್ಕೆ ಪ್ರಾರಂಭ ಮಾಡಿ. ನಿಮ್ಗೆ ಹೀಗೆ ಬರಿತಾ ಹೋಗುವಾಗ ಯಾವ್ದಾದ್ರು ಒಂದು ಪ್ರಶ್ನೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದ್ರ ಅರ್ಥ ನಿಮ್ಗೆ ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿರುವಂತ ಯಾವುದೇ ಕ್ವಶನ್ಸ್ ಗೊತ್ತಾಗುದಿಲ್ಲ ಅಂತ ಅರ್ಥ ಅಲ್ಲ. ಸೊ ನೀವು ಒಂದು ಪ್ರಶ್ನೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಬ್ರೈನಿಗೆ ನೀವು ಇಲ್ಲ ನಂಗೆ ಗೊತ್ತಾಗ್ಲಿಲ್ಲ ನಾ ಎಂತ ಮಾಡುದು ಅಂತ ಹೀಗೆಲ್ಲ ಯೋಚನೆ ಮಾಡ್ಲಿಕ್ಕಿಲ್ಲ. ಆಗ ನಿಮ್ಮ ಬ್ರೈನ್ ಬರೀ ಆ ಒಂದು ಕ್ವಶನ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ನೀವು ನಿಮ್ಮ ಬ್ರೈನಿಗೆ ನೀವೇನ್ ಹೇಳ್ಬೇಕು, ಇಲ್ಲ ಇದನ್ನ ಸದ್ಯಕ್ಕೆ ನೋಡು, ಮತ್ತೆ ನೆಕ್ಸ್ಟ್ ಟ್ರೈ ಮಾಡು, ಮತ್ತೆ ಅದಕ್ಕೆ ನಾವು ಎಕ್ಸಾಮ್ ಎಲ್ಲ ಬರೆಯುವುದು ಮುಗಿದ ಮೇಲೆ ಮತ್ತೆ ಆ ಕ್ವಶನ್ ನೋಡಿದ್ರೆ ಆಯ್ತು ಅಂತ ಆ ಕ್ವಶನ್ ಅಲ್ಲಿಗೆ ಬಿಟ್ಟು ಮತ್ತೆ ಎಲ್ಲ ಬರೀ ಆಮೇಲೆ ಮತ್ತೆ ರೀಚೆಕ್ ಮಾಡಿ. ಒಮ್ಮೆ ಆನ್ಸರ್ ಶೀಟ್ ಬರೆದ ನಂತರ ಎಷ್ಟು ಜನ ಸ್ಟೂಡೆಂಟ್ಸ್ ಹೇಗಿರ್ತಾರೆ ಅಂದ್ರೆ ಆನ್ಸರ್ ಶೀಟ್ ನ ತಿರುಗಾಕಿಟ್ಟು ಕೂತ್ಕೊಬಿಡುದು, ಇಲ್ಲ ಮಾಡ್ಕೊಳ್ಳುದು. ಹಾಗೆ ಮಾಡಿದ್ರೆ ನಿಮ್ಗೆ ನಿಮ್ಮ ಕಾನ್ಫಿಡೆನ್ಸ್ ಇಲ್ಲ ಅಂತ ಅಲ್ಲ, ಆದ್ರೆ ಎಕ್ಸಾಮ್ ಅಲ್ಲಿ ನಾವು ಯಾವ ತರ ಮಿಸ್ಟೇಕ್ಸ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗಿರುವುದಿಲ್ಲ. ಸೊ ಬೆಟರ್ ನೀವು ಒಂದು ಎಕ್ಸಾಮ್ ಕಂಪ್ಲೀಟ್ ಆದ ನಂತರ ಅದನ್ನ ಒಮ್ಮೆ ರೀಚೆಕ್ ಮಾಡ್ಕೊಳ್ಳೋದು ತುಂಬಾ ಅಂದ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ ನಿಮ್ಮ ಮಿಸ್ಟೇಕ್ಸ್ ನ ನೀವು ಕಂಡ್ಕೊಳ್ಳೋದಕ್ಕೆ. ಯಾಕಂದ್ರೆ ಈಗ ನೀವು ಎಕ್ಸಾಮ್ ಮುಗ್ದಾದ ನಂತರ ಮತ್ತೆ ರೀಚೆಕ್ ಮಾಡ್ಕೊಳ್ಳುವಾಗ ಮ್ಯಾಥ್ಸ್ ಅಲ್ಲಿ ಸಾಕಷ್ಟು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿರ್ತಾರೆ, ನಿಮ್ಗೆ ಗೊತ್ತಾಗಿರುವುದಿಲ್ಲ. ಅದು ಗೊತ್ತಾಗದೇ ಇರೋ ತರ ಆಗಿರುವಂತ ಮಿಸ್ಟೇಕ್ಸ್, ಬೇಕು ಅಂತ ಯಾರು ತಪ್ಪು ಮಾಡುದಿಲ್ಲ. ಆ ಒಂದು ಮಿಸ್ಟೇಕ್ಸ್ ನ ನೀವು ಅವಾಯ್ಡ್ ಹೇಗೆ ಮಾಡ್ಬೋದು ಅಂದ್ರೆ ಒಮ್ಮೆ ಕಂಪ್ಲೀಟ್ ಆದ ನಂತರ ಮತ್ತೆ ಅದನ್ನ ನೋಡುವ, ಅಂದ್ರೆ ಆನ್ಸರ್ ಶೀಟ್ ನ ರೀಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅದನ್ನ ಸರಿ ಗೊತ್ತಾಗ್ತದೆ. ಮತ್ತೆ ಯಾವ್ದಾದ್ರು ಮಿಸ್ಟೇಕ್ ಆಗಿದ್ರೆ ಅದನ್ನ ಸರಿಪಡಿಸಬಹುದು. ಮತ್ತೆ ಯಾವುದೇ ಒಂದು ಕ್ವೆಶನ್ ಬರ್ಲಿಲ್ಲ ಅಂತ ಪ್ಲೀಸ್ ಟೆನ್ಷನ್ ಆಗಿದ್ದು ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಹತ್ರ ಟೈಮ್ ಇದೆ, ಇಡೀ ವರ್ಷ ಓದಿದ್ದೀರಾ, ನಿಮ್ಮ ಬ್ರೈನಿಗೆ ಪ್ರೆಷರ್ ಕೊಡುದು ಬೇಡ ಈ ಸಮಯದಲ್ಲಿ. ಎಲ್ರು ಸಹ ಓದಿರ್ತೀರಾ, ಎಲ್ರಿಗೂ ನಿಮ್ಮ ಶಿಕ್ಷಕರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಇಡೀ ವರ್ಷದಲ್ಲಿ. ಹಲವಾರು ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಯೋಜನೆಗಳನ್ನ ಬದಲಾಯಿಸಿದೆ ಕರ್ನಾಟಕ ಸರ್ಕಾರದಲ್ಲಿ. ಇದೊಂದು ಕ್ರೈಸ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಸ್ಟೂಡೆಂಟ್ಸ್ ಇದು ಒಂದು ಡೆವಲಪ್ಮೆಂಟ್ ಗೋಸ್ಕರ, ಅವ್ರದ್ದೊಂದು ಎಕ್ಸಾಮ್ಸ್ ಇದು ವೆಲ್ಫೇರ್ ಗೋಸ್ಕರ ಸಾಕಷ್ಟು ಹೊಸ ಪ್ರಾಜೆಕ್ಟ್ಸ್ ಗಳನ್ನ ಮಾಡಿ ನಿಮ್ಗೋಸ್ಕರ ಶ್ರಮ ಪಟ್ಟಿದ್ದಾರೆ ಇಡೀ ವರ್ಷ. ನೀವು ಕೂಡ ಅದಕ್ಕೆ ಸಹಕರಿಸಿದ್ದೀರಾ, ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀರಾ. ಈ ಒಂದು ಕಾಲದಲ್ಲಿ ಭಯವಿದ್ರೆ ಲಾಸ್ ನಿಮ್ಗೆ ಆಗುದು, ಮತ್ಯಾರಿಗೂ ಇಲ್ಲ. ನೀವು ಭಯ ಬೀಳುವಂತ ಒಂದು ಅವಶ್ಯಕತೆನೇ ಇಲ್ಲ. ಎಕ್ಸಾಮ್ಸ್ ಆರ್ ಪಾರ್ಟ್ ಆಫ್ ಲೈಫ್, ಎಕ್ಸಾಮ್ಸ್ ಆರ್ ಓನ್ಲಿ ನಾಟ್ ಓನ್ಲಿ ದ ಎಕ್ಸಾಮ್ಸ್ ಆರ್ ಲೈಫ್. ಸೊ ಅದಕ್ಕೆ ನೀವು ಭಯ ಪಡುದು ಬೇಡ. ಧೈರ್ಯದಿಂದ ಎಲ್ಲ ಎಕ್ಸಾಮ್ಸ್ ಗಳನ್ನ ಎದುರಿಸಿ, ಆಗ್ತದೆ ಎಲ್ಲದೂ ಎಕ್ಸಾಮ್ಸ್ ಚೆನ್ನಾಗಾಗ್ತದೆ. ಮತ್ತೆ ನಿಮ್ದು ಆರೋಗ್ಯ ಕಡೆ ಹೆಚ್ಚಾಗಿ ಗಮನ ಕೊಡಿ, ಅದು ತುಂಬಾ ಮುಖ್ಯ ಆಗ್ತದೆ. ಆಮೇಲೆ ಎಲ್ಲ ಒಂದು ಎಕ್ಸಾಮ್ಸ್ ಚಂದ ಮಾಡಿ ಎಲ್ರಿಗೂ ಸಹ, ಎಲ್ಲ ಮೊರಾರ್ಜಿ ಶಾಲೆಯ ಎಲ್ಲ 10ನೇ ತರಗತಿಯಲ್ಲಿ ಓದುತ್ತಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಸಹ ಎಲ್ಲ ಎಕ್ಸಾಮ್ಸ್ ಗಳಿಗೆ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ನಾನು ಹೇಳುದು ಏನಂದ್ರೆ, ಈ ಒಂದು SSLC ಅನ್ನುವಂಥದ್ದು ನಮ್ಮ ಒಂದು ಇಡೀ ಜೀವನದಲ್ಲಿ ನಮ್ಮ ಸವಾಲುಗಳನ್ನ ಎದುರಿಸಲು ಇರುವಂತಹ ಒಂದು ಪ್ರಥಮ ಮೆಟ್ಟಿಲು. ಇಟ್ ಇಸ್ ಫಸ್ಟ್ ಸ್ಟೆಪ್. ನೀವು ಇದನ್ನ ಒಂದು ಸಕ್ಸಸ್ಫುಲ್ ಆಗಿ ಏರ್ಬಿಟ್ರೆ ನಿಮ್ಗೆ ಮುಂದೆ ಬರುವುದರಲ್ಲಿ ನಿಮ್ಮ ಬಗ್ಗೆ ನಿಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಸೊ ಆಗ ನೀವು ಎದುರಿಸುವಂತಹ ಎಲ್ಲ ಪರೀಕ್ಷೆಗಳು ನಿಮ್ಗೆ ಈಸಿ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ನೀವು ಯಾವುದನ್ನ ಸಹ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಜೀವನದಲ್ಲಿ. ಎಲ್ಲ ಪರೀಕ್ಷೆಗಳಿಗೂ ಜೀವನದಲ್ಲಿ ಅದರದ್ದೇ ಆದಂತಹ ಒಂದು ಮಹತ್ವ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೀವು ಈಗ ಒಳ್ಳೆಯ ಅಂಕಗಳನ್ನ ಪಡೆಯೋದ್ರಿಂದ ನಿಮ್ಗೆ PUC ಸಹ ಎಜುಕೇಶನ್ ಅಲ್ಲಿ ಸಹ ನಿಮ್ಗೆ ಸಾಕಷ್ಟು ಆಪರ್ಚುನಿಟೀಸ್ ಗಳು ಸಿಗ್ತದೆ. ಈಗ ಹೇಗೆ ನನ್ಗೆ ಸಿಕ್ಕಿದ್ಯೋ ಹಾಗೆ ನಾನು ಒಂದು 100ಗೆ 100 ತೆಗೆದ್ರಿಂದ ನನ್ಗೆ ಈಗ ಒಂದು ಸೆಕೆಂಡ್ PUC ಮತ್ತೆ ಫಸ್ಟ್ PUC ನಲ್ಲಿ ಈಗ ಹೇಗೆ ನನ್ಗೆ ಈಗ ಆಳ್ವಾಸ್ ಅಲ್ಲಿ ಫ್ರೀ ಎಜುಕೇಶನ್ ಒಂದು ಆಪರ್ಚುನಿಟಿ ನನಗೆ ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾಸ್ ಅವರು ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ಕೇವಲ ಆಳ್ವಾಸ್ ಮಾತ್ರ ಅಲ್ಲ, ರಾಜ್ಯದಲ್ಲಿ ಸಾಕಷ್ಟು ಕಾಲೇಜುಗಳಿವೆ. ಕೇವಲ ಸರ್ಕಾರಿ ಕಾಲೇಜುಗಳಲ್ಲಿ ಮಾತ್ರ ಉಚಿತ ಶಿಕ್ಷಣ ಸಿಗದೆ ನೀವು ನೀವೊಂದು ಸಾಧನೆ ಮಾಡುದಂದ್ರೆ ನಿಮ್ಗೆ ಎಲ್ಲ ಕಡೆ ಅವಕಾಶ ಇದೆ. ಸಾಧನೆ ಮಾಡುದಂದ್ರೆ ಮಾತ್ರ ಅದಕ್ಕೆ ಹೇಳುದು, ಸಾಧನೆ ಅನ್ನುವಂಥದ್ದು ಒಂದು ಸಾಧಕನ ಸುತ್ತಲಿನ ಸೋಮಾರಿಯಲ್ಲ.
ಸೊ ನೀವು ಸಾಧಿಸುವಂತಾದ್ರೆ ನೀವು ಶ್ರಮ ಪಡಲೇಬೇಕು. ಶ್ರಮ ಪಡದೇ ಇಲ್ಲ ನಮ್ಗೆ ಅದು ಸಿಗ್ಲಿ ಇದು ಸಿಗ್ಲಿ ಅಂದ್ರೆ ಖಂಡಿತ ವಿದ್ಯಾರ್ಥಿಗಳು ಯಾವ್ದು ಕೂಡ ಸಾಧ್ಯ ಇಲ್ಲ. ನಿಮ್ಮ ಶ್ರಮದ ಮೇಲೆ ನಿಮ್ಗೆ ನಂಬಿಕೆ ಇರಲಿ. ನಿಮ್ಮ ಶಿಕ್ಷಕರನ್ನ ಮೊದಲು ಗೌರವಿಸುವುದನ್ನ ಕಲಿತುಕೊಳ್ಳಿ. ಯಾಕಂದ್ರೆ ನಿಮ್ಮ ಪಾಲಕರನ್ನ ಹೊರತುಪಡಿಸಿ ನಿಮ್ಮ ಏಳಿಗೆಗಾಗಿ ಯಾರಿಗಾದ್ರೂ ಕನಸಿದೆ, ನಿಮ್ಮ ಏಳಿಗೆಗಾಗಿ ಯಾರಾದ್ರೂ ನಿಸ್ವಾರ್ಥದಿಂದ ಶ್ರಮಿಸ್ತಾರೆ ಅಂತ ಅಂದ್ರೆ ಅದು ನಮ್ಮ ಶಿಕ್ಷಕರು ಮಾತ್ರ. ಮತ್ತೆ ಯಾರು ನಮ್ಮ ಜಗತ್ತಿನಲ್ಲಿ ನಮ್ಮ ಏಳಿಗೆಯನ್ನು ಅಷ್ಟು ಬಯಸುವವರು ನಿಮ್ಗೆ ಸಿಗುದೇ ಇಲ್ಲ. ಆ ಒಂದು ಶಿಕ್ಷಕರನ್ನ ಗೌರವಿಸಿ ಅವರು ಹೇಳಿದ್ದ ಮಾತಿನಂತೆ ನಡೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಶಸ್ಸು ಖಂಡಿತ ಡೌಟ್ ಅನ್ನೋದೇ ಬರುದಿಲ್ಲ ನಿಮ್ಗೆ. ಯಾಕಂದ್ರೆ ಟೀಚರ್ಸ್ ಪ್ಲೇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಲೈಫ್. ಸೊ ರೆಸ್ಪೆಕ್ಟ್ ದೆಮ್, ಫಾಲೋ ದೇರ್ ವರ್ಡ್ಸ್. ಮತ್ತೆ ನಿಮ್ಗೆ ಈಗ ನಾನೀಗ ನನ್ಗೆ ಒಂದು 10th ಅಲ್ಲಿ ಮಾರ್ಕ್ಸ್ ಸಿಕ್ಕಿದ್ದಕ್ಕೆ ನಾನು ಈಗ ಹೇಗೆ ಓದ್ತಾ ಇದ್ದೀನಿ ಅಂತ ಕೇಳಿದ್ರೆ, ನಂದು ಒಂದು ಆಳ್ವಸಲ್ಲಿ ಒಂದು ಡಿಸಿಪ್ಲಿನ್ ಕಾಲೇಜ್ ಇದು, ಸಾಕಷ್ಟು ಅಂದ್ರೆ ಸಂಸ್ಕಾರ, ಡಿಸಿಪ್ಲಿನ್ ಮತ್ತೆ ಶಾಂತ ವಾತಾವರಣ ಆಗಿರ್ಬೋದು. ಒಂದು ವಿದ್ಯಾರ್ಥಿ ತನ್ನ ಇಡೀ ಜೀವನದುದ್ದಕ್ಕೂ ಹೇಗೆ ಇರ್ಬೇಕು ಅನ್ನುವಂತ ಒಂದು ಗುಣಗಳನ್ನ ನಮ್ಮಲ್ಲಿ ತುಂಬುವಂತಹ ಒಂದು ವಿಶಿಷ್ಟವಾದ ಕಾಲೇಜ್ ಅಂತ ಹೇಳ್ಬೋದು. ನನ್ಗೆ ಸಹ ಇಲ್ಲಿ ಓದ್ಲಿಕ್ಕೆ ಎಲ್ಲ ಒಂದು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ನಾನು JEE ಆಸ್ಪಿರೆಂಟ್ ಆಗಿರೋದ್ರಿಂದ ನಮ್ಗೆ ಈಗ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರ್ತದೆ ಆ ತರ ನೀಟ್ ಆಗಿರ್ಬೋದು, CET ಆಗಿರ್ಬೋದು, ನಿಮ್ಗೆ ಯಾವ ರೀತಿ ಇಂಟ್ರೆಸ್ಟ್ ಇರ್ತದೆ ಆ ಒಂದು ಇಂಟ್ರೆಸ್ಟ್ ನ ಬೇಸಿಸ್ ಮೇಲೆ ನಿಮ್ಗೆ ಬ್ಯಾಚ್ ಸಪರೇಟ್ ಇರ್ತದೆ. ನಿಮ್ಗೆ ಸಾಕಷ್ಟು ಗುಣಮಟ್ಟದ ಕ್ವಾಲಿಟಿ ಎಜುಕೇಶನ್ ಇರ್ತದೆ. ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇರ್ತಾರೆ. ನಿಮ್ದು ಯಾವುದೇ ಟೈಮ್ ಅಲ್ಲೂ ಸಹ ನಿಮ್ದು ಒಂದು ಡೌಟ್ ಕ್ಲಾರಿಫಿಕೇಶನ್ ಇರ್ತದೆ. ನಿಮ್ಗೋಸ್ಕರ ಅಂತ ಸ್ಟಡಿ ಅವರ್ಸ್ ನ ಮೀಸಲಿಟ್ಟಿರ್ತಾರೆ. ಆ ಸ್ಟಡಿ ಅವರ್ಸ್ ಅಲ್ಲೂ ಸಹ ಸಾಕಷ್ಟು ಟೀಚರ್ಸ್ ಇನ್ಚಾರ್ಜ್ ಇರ್ತಾರೆ. ನಿಮ್ಮ ಡೌಟ್ ಅನ್ನ ಕ್ಲಾರಿಫೈ ಮಾಡ್ತಾರೆ. ನಿಮ್ಮನ್ನ ಒಂದು ಮನೆಯ ಮಗಳ ತರ ನೋಡ್ಕೊಳ್ತಾರೆ. ಅದ್ರಲ್ಲಿ ಎಂತ ಸಂಶಯ ಇಲ್ಲ. ಇದೆಲ್ಲ ಯಾವಾಗ ಸಾಧ್ಯ ಆಗ್ತದೆ? ಯಾವಾಗ ನೀವು ನಿಮ್ಮ ಒಂದು ಪರೀಕ್ಷೆಗಳನ್ನ ಸರಿಯಾಗಿ ಬರೆದು ನೀವು ಸಹ ಒಂದು ಸಾಧನೆ ಮಾಡಿದಾಗ ಎಲ್ಲ ಪ್ರತಿಷ್ಠಿತ ಕಾಲೇಜುಗಳು ಸಹ ನಿಮ್ಮನ್ನ ಕೈ ಮಾಡಿ ಕರೀತವೆ. ಆ ಒಂದು ಅವಕಾಶ ನಿಮ್ಮ ಹತ್ರ ಬರುವುದು ಬಿಡುದು ಎರಡು ನಿಮ್ಮ ಹತ್ರನೇ ಇರ್ತದೆ. ಸೊ ಅದಕ್ಕೆ ನೀವು ಆ ಒಂದು ನಿಟ್ಟಿನಲ್ಲಿ ಶ್ರಮಿಸಬೇಕಾಗಿದೆ. ಸಾಕಷ್ಟು ಓದಿದ್ದೀರಾ ವರ್ಷ ಪೂರ್ತಿ. ಈ ಸಮಯದಲ್ಲಿ ನೀವು ನಿಮ್ಮ ಬಗ್ಗೆ ಅನುಮಾನ ಪಡಬೇಕಿಲ್ಲ. ಯಾಕಂದ್ರೆ ನೀವು ನಿಮ್ಮ ಬಗ್ಗೆ ಅನುಮಾನ ಪಡಿಸಿ ಮೊದಲು ನಿಮಗೆ ನಿಮ್ಮ ಬಗ್ಗೆ ಆತ್ಮವಿಶ್ವಾಸ ಎಷ್ಟಿರ್ತದೆ ಅದು ತುಂಬಾ ಮುಖ್ಯ ಆಗ್ತದೆ. ಸೊ ಯಾವುದೇ ರೀತಿಯಾಗಿ ಭಯ ಪಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಸಹ ಇನ್ನೂ ಉಜ್ವಲವಾದ ಭವಿಷ್ಯ ಇದೆ. ನಿಮ್ಗೆ ನಿಮ್ಮದೇ ಆದಂತಹ ಒಂದು ಕನಸುಗಳಿವೆ. ಆ ಕನಸುಗಳ ಬಗ್ಗೆ ನಿಮಗೂ ಸಹ ಅರಿವಿದೆ. ನಿಮ್ಮ ಪಾಲಕರಿಗೂ ಸಹ ಸಾಕಷ್ಟು ನಿರೀಕ್ಷೆಗಳಿದೆ ನಿಮ್ಮ ಮೇಲೆ. ಆ ಎಲ್ಲ ನಿರೀಕ್ಷೆಗಳನ್ನು ನೀವು ಪೂರೈಸ್ತೀರಾ ಅಂತ ನನ್ಗೆ ನಂಬಿಕೆ ಇದೆ. ಹಾಗೆ ಇವತ್ತಿನ ದಿನ ನಾನ್ ಮಾತಾಡ್ತಾ ಇದ್ದೀನಿ ಹೀಗೆ ನಿಮ್ಮೆಲ್ಲರಿಗೂ ಒಂದು ಮೋಟಿವೇಶನ್ ಆಗ್ತದೆ ಅಂತ. ನಾಳೆ ಒಂದು ದಿನ ನಿಮ್ಮಲ್ಲಿರುವಂತಹ ಸಾಕಷ್ಟು ವಿದ್ಯಾರ್ಥಿಗಳು ನನ್ನ ಜಾಗದಲ್ಲಿ ಮಾತಾಡ್ಬೇಕು. ಆಗ ಮಾತ್ರ ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಏನು ನಮ್ಮೆಲ್ಲರ ಏಳಿಗೆಗಾಗಿ ನಮ್ಮ ಒಂದು ಪ್ರತಿಭೆಗೋಸ್ಕರ ನಮ್ಮನ್ನ ಒಂದು ಇಡೀ ಸಮಾಜದಲ್ಲಿ ಗುರುತಿಸಬೇಕು ಅಂತ ಏನು ಇಡೀ ಕರ್ನಾಟಕ ಸರ್ಕಾರ ಅವರು ಪಡುತ್ತಿರುವಂತಹ ಒಂದು ಶ್ರಮಕ್ಕೆ ಸಾರ್ಥಕ ಅನ್ನುವಂಥದ್ದು ಆಗದೊಯ್ತದೆ. ನಮ್ಮಿಂದ ಅವ್ರಿಗೆ ಎಂತ ಸಿಗುದಿಲ್ಲ, ಆದ್ರೆ ಸಿಗುದೆಲ್ಲ ನಮ್ಗೆ. ಆದ್ರೆ ನಮ್ಮ ಏಳಿಗೆಗಾಗಿ ಶ್ರಮ ವಹಿಸುತ್ತಿರುವುದೆಲ್ಲ ಅವರು. ಸೊ ಅದಕ್ಕಾಗಿ ಅವರ ಒಂದು ಈ ಕಾರ್ಯಕ್ಕೆ ಸಾರ್ಥಕತೆ ಸಿಗ್ಬೇಕು ಅಂದ್ರೆ ನಾವು ನಮ್ಮ ಒಂದು ಸಾಧನೆಯತ್ತ ಮುಖ ಮಾಡ್ಬೇಕು. ನಮ್ಮ ಒಂದು ಪರಿಶ್ರಮವನ್ನ ನಾವು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ವರೆಗೂ ಹಾಕ್ಲಿಕ್ಕೆ ರೆಡಿ ಆಗಿರ್ಬೇಕು. ಇನ್ನು ಮತ್ತೆ ಹೇಳುದಾದ್ರೆ ನಿಮ್ದು ಒಂದು ಸ್ಟಡೀಸ್ ಅಲ್ಲಿ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ಸ್ಟಡಿ ಅನ್ನುವಂಥದ್ದು ಒಂದೇ ದಿನಕ್ಕೆ ಸೀಮಿತ ಆಗಿರುವುದಿಲ್ಲ. ಇವತ್ತು ನನ್ಗೆ ಇಂಟ್ರೆಸ್ಟ್ ಇದೆ, ನಾನು ಇವತ್ತು ಓದ್ತೆ ಅಂತ ಹೇಳ್ಬಿಟ್ಟು ನಾಳೆ ಆಗುದಿಲ್ಲ, ಹೀಗೆ ಅಲ್ಲ. ಸ್ಟಡಿ ಅನ್ನುವಂಥದ್ದು ಒಂದು ಕನ್ಸಿಸ್ಟೆಂಟ್ ಆಗಿ ನೀವು ಡೈಲಿ ಒಂದು ಸ್ಟಡಿ ಪ್ಲಾನ್ ಅಲ್ಲಿ ಓದುವಂತದ್ದಾಗಿರ್ಬೇಕು. ಈಗ ಎಲ್ಲರೂ ಓದಿರ್ತೀರ ಹಾಗೆ. ಈಗ ಒಂದು ಲಾಸ್ಟ್ ಗೆ ಒಂದು ಇರುದು ಸಾಕಷ್ಟು ಎಕ್ಸಾಮ್ ಗಳನ್ನ ಫೇಸ್ ಮಾಡಿದ್ದೀರಾ. ಈ ಸಮಯದಲ್ಲಿ ಭಯ ಬೇಡ. ಭಯ ಇರ್ತದೆ, ನನ್ಗೂ ಇತ್ತು ಲಾಸ್ಟ್ ಇಯರ್. ನೀವು ಈಗ ಕೇಳ್ಬೋದು ನೀವು ಹೇಗೆ ಭಯನ ಹೋಗಲಾಡಿಸಿದ ಅಕ್ಕ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂತ ನೀವು ಕೇಳುದಾದ್ರೆ, ಪ್ರಿಪರೇಟರಿ ಮತ್ತೆ ಪ್ರಾಕ್ಟೀಸ್ ಟೆಸ್ಟ್ ಅಲ್ಲಿ ನಂದು ಸಹ ಸಾಕಷ್ಟು ಮಿಸ್ಟೇಕ್ಸ್ ಆಗಿದೆ. ಆ ಒಂದು ಮಿಸ್ಟೇಕ್ಸ್ ನ ನೀವು ಈ ಒಂದು ಮೇನ್ ಎಕ್ಸಾಮ್ ಅಲ್ಲಿ ಆಗದೆ ಇರೋ ತರ ನೋಡ್ಕೊಳ್ಬೇಕು ಅಷ್ಟೇ. ಮತ್ತೆ ನಿಮ್ದು ಟೈಮ್ ನ ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ ನೀವು ನಿಮ್ಮ ಬ್ರೈನ್ಗೆ ಸ್ಟ್ರೆಸ್ ಕೊಡದೇ ಇದ್ರೆ ಖಂಡಿತ ನಿಮ್ಗೆ ಭಯನೂ ಆಗುದಿಲ್ಲ. ನೀವು ಬರೆಯುವಂತಹ ಎಲ್ಲ ಆನ್ಸರ್ಸ್ ನೆನಪಾಗ್ತದೆ. ಮತ್ತೆ ನಿಮ್ದು ಎಕ್ಸಾಮ್ ಖಂಡಿತ ಚೆನ್ನಾಗಾಗ್ತದೆ. ಯಾವ್ದು ಡಿಫಿಕಲ್ಟ್ ಇಲ್ಲ ಇಲ್ಲಿ. ನೀವು ಓದಿರುವುದೇ ಕ್ವಶನ್ಸ್ ಇರ್ತದೆ, ಆದ್ರೆ ಕ್ವಶನ್ಸ್ ನ ನೀವು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಬೇಕು. ನೀವು ಎಕ್ಸಾಮ್ ಬರೆಯುವ ಒಂದು ಗಡಿಬಿಡಿಯಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಕ್ವಶನ್ಸ್ ನ ಅರ್ಧ ಓದುದು, ಅರ್ಧ ಬಿಟ್ಟು ಬಿಡುದು. ಅದಕ್ಕೆ ಆ ಕ್ವಶನ್ಸ್ ನ ಪೂರ್ತಿ ಓದಿ ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾದಷ್ಟು ಆನ್ಸರ್ಸ್ ನ ನೀಟಾಗಿ ಬರೆದು ಮತ್ತೆ ಪುನಃ ನೆಕ್ಸ್ಟ್ ಕ್ವಶನ್ಸ್ ಗೆ ಹೋಗು. ಆಗ ನಿಮ್ಗೆ ಎಕ್ಸಾಮ್ಸ್ ಈಸಿನೂ ಅಂತ ಅನಿಸ್ತದೆ. ಮತ್ತೆ ನಿಮ್ಗೆ ನಿಮ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಸೊ ಈ ಒಂದು ಮತ್ತೆ ನೀವು ಮಿಸ್ಟೇಕ್ಸ್ ಆಗುದಿಲ್ವಾ, ಮಿಸ್ಟೇಕ್ಸ್ ಆಗದೆ ಇರೋ ಹೇಗೆ ಎಕ್ಸಾಮ್ ಬರೆಯುವ ಅಂತ ನೀವು ಕೇಳಿದಾದ್ರೆ, ಮಿಸ್ಟೇಕ್ಸ್ ಇಷ್ಟು ದಿನ ಸಾಕಷ್ಟು ಮಾಡಿರ್ತೀರ. ಆ ಒಂದು ಮಿಸ್ಟೇಕ್ಸ್ ಆಗದೆ ಇರೋ ತರ ನೋಡ್ಕೊಂಡ್ರೆ ಸಾಕು. ಎಲ್ಲರ ಜೀವನದಲ್ಲಿ ಮಿಸ್ಟೇಕ್ಸ್ ಅನ್ನುವಂಥದ್ದು ಕಾಮನ್. ಆದ್ರೆ ನಾವು ಆ ಮಿಸ್ಟೇಕ್ಸ್ ನ ಹೇಗೆ ಓವರ್ಕಮ್ ಮಾಡಿ ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕ್ ರಿಪೀಟ್ ಆಗದೆ ಇರೋ ತರ ನೋಡ್ಕೊಳ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಜೀವನದಲ್ಲಿ ಮಿಸ್ಟೇಕ್ ಮಾಡದೇ ಇರುವಂತಹ ವ್ಯಕ್ತಿ ಸಿಗೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಸೊ ನೀವು ಭಯ ಪಡದೇ ಇರ ಎಲ್ಲ ಒಂದು ಎಕ್ಸಾಮ್ ನ ಫೇಸ್ ಮಾಡಿ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯು ಕೊಟ್ಟಿರುವಂತಹ ಈ ಒಂದು ಅದ್ಭುತ ಸೌಲಭ್ಯಗಳು, ಓದಿಗೆ ಪೂರಕವಾದಂತಹ ಸಾಕಷ್ಟು ಸೌಲಭ್ಯಗಳನ್ನ ಕೊಟ್ಟಿದೆ ನಿಮ್ಗೆ. ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಯಾಕಂದ್ರೆ ನಾನು ಕೂಡ ಅದೇ ಒಂದು ಶಾಲೆಯ ವಿದ್ಯಾರ್ಥಿನಿ ಆಗಿರುವುದರಿಂದ ನನ್ಗೆ ಸಾಕಷ್ಟು ಗೊತ್ತಿದೆ ನನ್ನ ಶಾಲೆಯ ಬಗ್ಗೆ, ಹೇಗೆ ನನ್ನನ್ನ ಪ್ರಿಪೇರ್ ಮಾಡುದು.
ನಾನು ಈಗ 625 ಗೆ 625 ಮಾಡಿದ್ದೀನಿ ಅಂದ್ರೆ ಅದು ಕೇವಲ ನನ್ನ ಎಫರ್ಟ್ ಮಾತ್ರ ಅಲ್ಲ, ನನ್ನ ಶಿಕ್ಷಕರು ಹಗಲು ರಾತ್ರಿ ನನ್ನೊಂದಿಗೆ ಇದ್ದು ನನ್ನ ಎಲ್ಲ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡಿ ನನಗೆ ಒಂದು ಓದ್ಲಿಕ್ಕೆ ಸಹಕಾರ ಕೊಟ್ಟು ನಾನು ಬಿದ್ದಾಗ ನನ್ನನ್ನು ಎಬ್ಸಿ ನಿಲ್ಸಿದ್ದಕ್ಕೆ ನಾನು ಇವತ್ತು ಎಷ್ಟು ಒಂದು ಮಟ್ಟಕ್ಕೆ ಎದ್ದು ನಿಲ್ಲೋದಕ್ಕೆ ಸಾಧ್ಯ ಆಗಿದೆ. ನೀವು ಕೂಡ ಬಿದ್ದಾಗ ಬಿದ್ದು ಹೋದೆ ಅನ್ನುವಂತ ಒಂದು ಕುಗ್ಗುವಿಕೆಯ ಮನೋಭಾವವನ್ನ ತೆಗೆದು ಹಾಕಿ ಬಿದ್ದಾಗ ಮೇಲೆ ಏಳುವ ಒಂದು ಪ್ರಕ್ರಿಯೆಯನ್ನ ನೀವು ಮತ್ತಿಗೆ ಇಟ್ಕೊಂಡ್ರೆ ನೀವು ಜೀವನದಲ್ಲಿ ಎಂದಿಗೂ ಕೂಡ ಸೋಲಿಕ್ಕೆ ಆಗುದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಧೈರ್ಯ ಡೆವಲಪ್ ಆಗ್ಬೇಕು. ಯಾಕಂದ್ರೆ ನೀವು ಬೆಳೆಯುವಂತಹ ಮಕ್ಕಳು, ನಿಮ್ಮಲ್ಲಿ ಧೈರ್ಯ ಸ್ವತಃ ಆಗ್ಬೇಕು. ಈಗ ಮೋಟಿವೇಶನ್ ನಾನು ಕೊಡ್ತಾ ಇದ್ದೇನೆ, ಇಲ್ಲ ಅಂತಲ್ಲ, ಇದು ನಿಮ್ಗೆ ಕ್ಷಣಿಕ ಮಾತ್ರ. ಯಾರೇ ಮೋಟಿವೇಶನ್ ಕೊಡ್ಲಿ ಅದು ನಿಮ್ಗೆ ಕ್ಷಣಿಕ ಮಾತ್ರ, ಇವತ್ತಿರ್ತದೆ ಮತ್ತೆ ನಾಳೆ ಹೋಗ್ತದೆ. ಆದ್ರೆ ನೀವು ನಿಮ್ಮನ್ನ ಸೆಲ್ಫ್ ಮೋಟಿವೇಟ್ ಮಾಡಿಕೊಳ್ಳುವುದಾದ್ರೆ, ನಿಮ್ಮನ್ನ ನೀವು ಪುಷ್ ಮಾಡೋದಾದ್ರೆ ನಿಮ್ಮ ಜೀವನದಲ್ಲಿ, ಅದು ನಿಮಗೆ ಅಂತಿಮ, ಅದು ನಿಮ್ಗೆ ಪರ್ಮನೆಂಟ್ ಆಗಿರ್ತದೆ. ನೀವು ಬಿದ್ದಾಗ ನೀವು ಎಂತ ಟೈಮಲ್ಲೂ ಎಲ್ಲರೂ ನಿಮ್ಮ ಜೊತೆ ಇರುವುದಿಲ್ಲ. ನಿಮ್ಮ ಶಿಕ್ಷಕರು ಇಲ್ಲಿಯವರೆಗೆ ನಿಮ್ಮನ್ನ ಗೈಡ್ ಮಾಡಿದ್ದಾರೆ, ಇಲ್ಲಿಯವರೆಗೂ ನಿಮ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಇನ್ನು ಮೇಲೆ ನೀವು ಎಲ್ಲಿಯಾದ್ರೂ ಒಬ್ಬರೇ ಇರುವ ಒಂದು ಸನ್ನಿವೇಶ ಬಂದ್ರೆ ನಿಮ್ಮನ್ನ ನೀವು ಹೇಗೆ ಕೆಳಗೆ ಬಿದ್ದಾಗ ಎಬ್ಬಿಸಿ ನಿಮ್ಮನ್ನ ನೀವು ಹೇಗೆ ಎಬ್ಬಿಸಿ ನಿಂತ್ಕೊಳ್ತೀರಾ ನೀವು ಒಬ್ಬರೇ ಅಂತ ಅನ್ನೋದು ತುಂಬಾ ಮುಖ್ಯ ಆಗ್ತದೆ. ಅದಕ್ಕೆ ಸಾಕಷ್ಟು ಆತ್ಮವಿಶ್ವಾಸದ ಅಗತ್ಯ ಇರ್ತದೆ. ಸೊ ನೀವೆಲ್ಲರೂ ಸಹ ಏನು ಯಾರಿಗೂ ಸಹ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಸೊ ಮತ್ತೆ ಏನಾದ್ರೂ ಹೇಳುದಾದ್ರೆ ನಿಮ್ಗೆ ಅದೇ ನಿಮ್ಗೆ ಎಕ್ಸಾಮ್ ಅಲ್ಲಿ ಒಂದು ಟೈಮ್ ಮತ್ತೆ ನಿಮ್ಗೆ ಒಂದು ಎಕ್ಸಾಮ್ ಅಲ್ಲಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಗಮನ ಕೊಡಿ ಜಾಸ್ತಿ, ಬಿಟ್ರೆ ನಿಮ್ದು ಆನ್ಸರ್ಸ್ ರೈಟಿಂಗ್ ಬಗ್ಗೆ ಜಾಸ್ತಿ ಗಮನ ಕೊಡಿ. ಮತ್ತೆ ಮತ್ತೆ ಎಲ್ಲ ಮಾಡ್ತೀರಾ ನೀವು. ಮತ್ತೆ ಇನ್ನು ನಿಮ್ದು ಈ ಒಂದು SSLC ನಂತರ ಮತ್ತೆ ನಿಮ್ದು ಜೀವನ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಗೆ ಬರ್ತೀರಾ ಹೊರಗಡೆ. ಒಂದು ನಿಮ್ ಮನಸ್ಸಲ್ಲಿ ಇಟ್ಕೊಂಡ್ಬಿಡಿ, ನೀವು ಆಸ್ ಎ ಸ್ಟೂಡೆಂಟ್ ನಿಮ್ಮ ಮನಸ್ಸಲ್ಲಿ ಇರ್ಬೇಕಾಗಿದ್ದು ಏನಂದ್ರೆ, ಏನೇ ಆಗ್ಲಿ, ಎಷ್ಟೇ ಸಲ ಕಮ್ಮಿ ಅಂಕ ಬರ್ಲಿ, ಎಷ್ಟೇ ಸಲ ಕೆಳಗಡೆ ಬಿದ್ರು ಸಹ ನಾನು ಮತ್ತೆ ಎದ್ದು ನಿಲ್ತೇನೆ ಅನ್ನುವಂತ ಒಂದು ಧೈರ್ಯ ನಿಮ್ಮೊಂದಿಗಿದ್ರೆ ನೀವು ಯಾವುದೇ ಪರೀಕ್ಷೆಯಲ್ಲಿ ಆಗಿರ್ಬೋದು, ಜೀವನದಲ್ಲಿ ಯಾವುದೇ ಸವಾಲಲ್ಲಿ ನೀವು ಸೋಲಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ನಿಮ್ಮ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇರಲಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಆಲ್ ದ ಬೆಸ್ಟ್ ಅನ್ನ ಹೇಳಿಕ್ಕೆ ಬಯಸ್ತೇನೆ. ಮತ್ತೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ಅಂಕಿತಾ ಕೊನ್ನೂರು ಇವರು ನಿಮಗೆ ಒಂದು ಮಾರ್ಗದರ್ಶನ ಮತ್ತು ಪ್ರೇರಣೆ ಮಾತುಗಳನ್ನು ನೀಡಿದ್ದಾರೆ. ಈಗ ನಮ್ಮ ಒಂದು ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೆಲವು ಪ್ರಶ್ನೆಗಳನ್ನು ತೆಗೆದುವ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. MDRS 139 ಮಾತಾಡಿ. ನಮಸ್ತೆ ಸರ್. ನಮಸ್ತೆ, ಕೇಳಮ್ಮ ಪ್ರಶ್ನೆ ಕೇಳು. ನೀವು ರಾಜ್ಯಕ್ಕೆ 625 ತೆಗೆದು ನಮ್ಮ ಮುರಾರ್ಜಿ ಶಾಲೆಗಳಿಗೆಲ್ಲ ಕೀರ್ತಿ ತಂದ್ರಿ, ಮತ್ತೆ ರಾಜ್ಯದಲ್ಲಿ ನಮ್ಮ ಮುರಾರ್ಜಿ ಶಾಲೆಯನ್ನು ರೆಪ್ರೆಸೆಂಟ್ ಮಾಡಿದ್ರಿ, ಇದೆಲ್ಲರಿಗೂ ಖುಷಿ ವಿಚಾರನೆ. ಆದ್ರೆ ನೀವು 2 ವರ್ಷ PUC ನಮ್ಮ ರಾಜ್ಯದಲ್ಲಿ ಹಲವಾರು ಕಾಲೇಜ್ಗಳಿವೆ, ಅಲ್ಲೇ ನೀವು ಕಂಟಿನ್ಯೂ ಮಾಡ್ಬೋದಿತ್ತು, ನೀವು ಯಾಕೆ ಬೇರೆ ಕಾಲೇಜಿನ ಚಾಯ್ಸ್ ಮಾಡಿದ್ರಿ? ಮತ್ತೆ ಈಗ ನಾನು ಒಂದ್ ವೇಳೆ 625 ಅಥವಾ ಒಳ್ಳೆ ಸ್ಕೋರ್ ಮಾಡಿದ್ನಂದ್ರೆ ನಾನು ವಾಪಸ್ ಮುರಾರ್ಜಿ ಕಾಲೇಜಿಗೆ ಬರ್ಬೋದಾ ಅಥವಾ ಬೇರೆ ಕಡೆ ಎಲ್ಲ ಚೂಸ್ ಮಾಡ್ಬೇಕು? ಇದ್ರ ಬಗ್ಗೆ ನಾನು ಮಾತಾಡುದಾದ್ರೆ, ನಾನು ಯಾಕೆ ಬೇರೆ ಕಡೆ ಒಂದು ತಗೊಂಡಿದ್ದಂದ್ರೆ, ನನ್ಗೆ ಗೊತ್ತು ಮುರಾರ್ಜಿ ಎನ್ವಿರಾನ್ಮೆಂಟ್ ಹೇಗಿರ್ತದೆ, ನಾನು ಎಷ್ಟು ಕಲ್ತಿದ್ದೇನೆ, ನನ್ಗೆ ನಂಬಿಕೆ ಇದೆ ನನ್ನ ಮುರಾರ್ಜಿ ಶಾಲೆ ಬಗ್ಗೆ. ಆದ್ರೆ ನಾನು ಈ ಒಂದು ಸಮಯದಲ್ಲಿ ಬೋರ್ಡ್ಸ್ ಗಿಂತ ಜಾಸ್ತಿ ಕಾಂಪಿಟೇಟಿವ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕಾಗ್ತದೆ. ನಾವು ನೀಟ್, JEE, CET ಈ ಒಂದು ಪರೀಕ್ಷೆಗಳ ಮೇಲೆ ಫೋಕಸ್ ಮಾಡ್ಬೇಕಾಗ್ತದೆ. ಸೊ ಈಗ ಕ್ರೈಸ್ ನಲ್ಲಿ ಆ ಒಂದು ಸೌಲಭ್ಯಗಳನ್ನ ಈಗ ಅವರು ತರ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಜಾಯಿನ್ ಆಗೋದು ನೀವು, ನಾನು ನಂದು ಹೇಳ್ಲಿಕ್ಕಾದ್ರೆ ನಾನು ಕಾಂಪಿಟೇಟಿವ್ಗೋಸ್ಕರ ಬೇರೆ ಕಾಲೇಜಿನ ಆಯ್ಕೆ ಮಾಡ್ಕೊಂಡಿದ್ದು. ಸೊ ಈಗ ಈಗಿನ ಒಂದು ಪ್ರಸ್ತುತ ದಿನಮಾನಗಳಲ್ಲಿ ಕಾಂಪಿಟೇಟಿವ್ ಗಳನ್ನ ಮುರಾರ್ಜಿ ಸ್ಕೂಲ್ ನಲ್ಲೇ ತಗೊಂಡು ಬರ್ತಾ ಇದ್ದಾರೆ. ಆದ್ರೆ ಇಷ್ಟು ದಿನ ಚಾಲೆಂಜ್ ಇರ್ಲಿಲ್ಲ, ಕೇವಲ ಬೋರ್ಡ್ಸ್ ಗೆ ಮಾತ್ರ ಓದಿಸೋದಾಗಿತ್ತು ಎಲ್ಲ ಮುರಾರ್ಜಿ ಕಾಲೇಜ್ಗಳಲ್ಲಿ. ಸೊ ಡಿಫ್ರೆನ್ಸ್ ಆಗಲ್ಲ ಗವರ್ಮೆಂಟ್ ಕಾಲೇಜ್ ಮತ್ತೆ ಪ್ರೈವೇಟ್ ಕಾಲೇಜ್, ಈ ತರ ಡಿಫ್ರೆನ್ಸ್ ಅಲ್ಲ. ಡಿಫ್ರೆನ್ಸ್ ಇರೋದು ಇಷ್ಟೇ, ನನ್ಗೆ ಒಂದು ಬೇರೆ ಎನ್ವಿರಾನ್ಮೆಂಟ್ ಬೇಕಿತ್ತು, ನನ್ಗೆ ಎಲ್ಲ ಕಡೆ ಎಕ್ಸ್ಪೀರಿಯನ್ಸ್ ಮಾಡುವ ಒಂದು ಹ್ಯಾಬಿಟ್ ಇದೆ ನನ್ಗೆ. ಅಂದ್ರೆ ಗವರ್ಮೆಂಟ್ ಕಾಲೇಜಲ್ಲಿ ಇದ್ದಾಗ ಏನ್ ಡಿಫ್ರೆನ್ಸ್ ಆಗ್ತದೆ, ಪ್ರೈವೇಟ್ ಕಾಲೇಜಿಗೆ ಹೋದ್ರೆ ಏನ್ ಡಿಫ್ರೆನ್ಸ್ ಆಗ್ತದೆ, ಆ ಒಂದು ನಿಟ್ಟಿನಲ್ಲಿ. ಮತ್ತೆ ನನಗೆ ಒಂದು ಕಾಂಪಿಟೇಟಿವ್ ನ ಒಂದು ನೇಚರ್ ಬೇಕಿತ್ತು, ಎಲ್ಲ ಸ್ಟೂಡೆಂಟ್ಸ್ ಗಳು ಹೇಗಿರ್ತಾರೆ, ಆ ಒಂದು ಕಾಂಪಿಟೇಷನ್ ಹೇಗಿರ್ತದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಅಂತ ಬೇರೆ ಕಾಲೇಜ್ ಚೂಸ್ ಮಾಡಿ. TGRS 523 ಮಾಯಕೊಂಡ, ನಮಸ್ತೆ. ತುಂಬಾ ಒಳ್ಳೆ ಉಪಯುಕ್ತ ಮಾಹಿತಿನ ಅಂಕಿತಾ ಅವ್ರು ಕೊಟ್ಟಿದ್ದಾರೆ. ನಂಗೆ ತುಂಬಾ ಇಷ್ಟ ಆಗಿದೆ ಏನಂತಂದ್ರೆ, ತುಂಬಾ ವಿದ್ಯಾರ್ಥಿಗಳಲ್ಲಿ ಆಗುವಂತಹ ಒಂದು ದೊಡ್ಡ ತಪ್ಪೇನು ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಹೌದೌದು, ಮ್ಯಾನೇಜ್ಮೆಂಟ್ ಅಲ್ಲಿ 1 ಮಾರ್ಕಿನ ಕ್ವೆಶ್ಚನ್ಗೋಸ್ಕರ ಅವ್ರು ತಲೆ ಬಿಸಿ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಇನ್ನ 79 ಮಾರ್ಕ್ಸಿನ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡೋದ್ರಲ್ಲಿ ಭಯ ಬಿದ್ದು ಗೊತ್ತಿರೋ ಆನ್ಸರ್ ಬರೆದ ರೀತಿಯಲ್ಲಿ ಆಗುವಂತ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಮತ್ತೆ ಈಗ ನಾನು ನನ್ನ ಅಭಿಪ್ರಾಯ ಹೇಳ್ಬೇಕಂತಂದ್ರೆ, ಅವರು ಪ್ರಶ್ನೆ ಪತ್ರಿಕೆ ಉತ್ತರ ಬರಿಬೇಕಾದ್ರೆ ಮೊದಲನೇದಾಗಿ 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದೋಕೆ ಅಂತಾನೆ ಸಮಯ ಮೀಸಲಿಟ್ಟಿದೆ. ಅದನ್ನ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಪ್ರಶ್ನೆಯನ್ನ ಸರಿಯಾಗಿ ಓದಿ, ಪೂರ್ಣವಾಗಿ ಪ್ರಶ್ನೆಯನ್ನ ಓದಿ, ಪ್ರಶ್ನೆಯನ್ನ ಅರ್ಥ ಮಾಡ್ಕೊಂಡು ಹೆಚ್ಚು ಕಡಿಮೆ ಏನ್ ಮಾಡ್ಬೋದು ಅಂತಂದ್ರೆ, ಆ ಕ್ವೆಶ್ಚನ್ ಪೇಪರ್ ಅಲ್ಲಿ ಯಾವ್ಯಾವ ಕ್ವೆಶ್ಚನ್ ನನಗೆ ಆನ್ಸರ್ ಸರಿಯಾಗಿ ಗೊತ್ತಿದೆ ಅಂತ ಗೊತ್ತಾದ ತಕ್ಷಣನೇ ನನಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅವ್ರಿಗೆ ಕೆಲಸ ಆಗಿಬಿಡುತ್ತೆ. ಅದು ಮೊದಲನೇ ಧೈರ್ಯದ ಮೊದಲನೇ ಸ್ಟೆಪ್. ಅವಳ ಆಶಯ ಬಹಳ ಚೆನ್ನಾಗಿದೆ. ನನ್ನ ಜಾಗದಲ್ಲಿ ಬೇರೆಯವರು ಬಂದು ಇಲ್ಲಿ ಕೂರ್ಬೇಕು ಅನ್ನೋ ಅಭಿಪ್ರಾಯ ಇದೆಯಲ್ಲ, ಅದು ತುಂಬಾ ಶ್ಲಾಘನೀಯ, ತುಂಬಾ ಮೆಚೂರ್ಡ್ ಥಿಂಕಿಂಗ್. ಅವರು ಎಕ್ಸಾಮ್ಸ್ ಅಲ್ಲಿ ಸೈನ್ಸ್ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡ್ರು?
ಸೈನ್ಸ್ ಬಗ್ಗೆ ಅಂದ್ರೆ ಸೈನ್ಸ್ ಹೇಗೆ ಪ್ರಿಪೇರ್ ಆಗ್ತಿದ್ರೆ ಅಂದ್ರೆ ನೀವೆಲ್ಲ ಟೆಕ್ಸ್ಟ್ ಬುಕ್ ಎಲ್ಲ ಓದಿದ್ದೀರಾ ಅಲ್ವಾ? ಪೂರ್ತಿ ಟೆಕ್ಸ್ಟ್ ಬುಕ್ ನ ನೀಟಾಗಿ ಓದಿದ್ರೆ ಸಾಕು. ಅಂದ್ರೆ ಸೈನ್ಸ್ ಅಂದ್ರೆ ನಿಮ್ಗೆ ಯಾಕೆ ಗಲಿಬಿಲಿ ಬರ್ತದೆ ಅಂದ್ರೆ ಅಲ್ಲಿ ಸ್ವಲ್ಪ ಅಪ್ಲಿಕೇಟಿವ್ ಲೆವೆಲ್ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರ್ತದೆ. ಆ ಅಪ್ಲಿಕೇಟಿವ್ ಕ್ವಶನ್ಸ್ ಗೆ ನೀವು ಆನ್ಸರ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಪೂರ್ತಿ ಕ್ಲಾರಿಟಿ ಇರುವಂತದ್ದು ಮುಖ್ಯ ಆಗ್ತದೆ. ಸೊ ನೀವು ಆನ್ಸರ್ ಮಾಡುವಾಗ ಆ ಕ್ವೆಶ್ಚನಿನ ಒಂದು ಒಳ ಅರ್ಥವನ್ನ ಅರ್ಥ ಮಾಡ್ಕೊಂಡು ಆ ಕ್ವೆಶ್ಚನ್ ಗೆ ನೀವು ಏನ್ ಬರೆದ್ರೆ ಸೂಕ್ತ ಅನ್ನುವಂಥದ್ದನ್ನ ನೋಡಿ ವಿಚಾರ ಮಾಡಿ ಬರೀರಿ. ಯಾಕಂದ್ರೆ ಸೈನ್ಸ್ ನಾರ್ಮಲ್ ಸಬ್ಜೆಕ್ಟ್ ತರ ತುಂಬಾ ಈಸಿನೂ ಅಲ್ಲ, ಹಾಗಂದ್ರೆ ತುಂಬಾ ಡಿಫಿಕಲ್ಟ್ ಅಲ್ಲ. ಸೊ ನೀವು ಆ ಒಂದು ಕ್ವೆಶ್ಚನ್ ಯಾವ ತರ ಕೇಳ್ತಾ ಇದ್ದಾರೆ, ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದಾರೆ, ಅದಕ್ಕೆ ಯಾವ ಆನ್ಸರ್ ಬರೆದ್ರೆ ಸೂಕ್ತ ಅನ್ನೋದನ್ನ ಥಿಂಕ್ ಮಾಡಿ ಬರೀರಿ. ಮತ್ತೆ MCQ ಸೆಕ್ಷನ್ಸ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಅಟೆಂಪ್ಟ್ ಮಾಡಿ ಸೈನ್ಸ್ ನ. ಯಾಕಂದ್ರೆ ಟ್ವಿಸ್ಟ್ ಇರುವಂತ ಕ್ವಶನ್ಸ್ ಇರ್ತದೆ ಸೈನ್ಸ್ ಅಲ್ಲಿ. ಸೊ ನೀಟಾಗಿ ನಿಮ್ಮ ಒಂದು ನಾಲೆಜ್ ಅನ್ನ ಟೆಸ್ಟ್ ಮಾಡೋದು ಅಷ್ಟೇ ಸೈನ್ಸ್ ಅಲ್ಲಿ ಅಂದ್ರೆ. ಸೊ ಆ ಒಂದು ನಿಟ್ಟಿನಲ್ಲಿ ಓದಿರ್ತೀರಾ, ಸೊ ಸ್ವಲ್ಪ ಥಿಂಕ್ ಮಾಡಿ ಬರೆದ್ರೆ ಸರಿ ಆಗ್ತದೆ. ಸೈನ್ಸ್ ಈಸಿ. ಹಾಗೆ 461 ಬೂದಿಹಾಳ್. ನಾನು ಅಂಕಿತಾ ಅಕ್ಕ ಜೋಡಿ ಮಾತಾಡು ಅವರೇ ಮಾತಾಡ್ತಾ ಇದ್ರು, ಮಾತನಾಡಿ. ಕನ್ನಡಕ್ಕೆ ಸಮಯ ಸಾಕಾಗ್ತಿಲ್ಲ. ಎಸ್ ಕನ್ನಡಕ್ಕೆ ಸಮಯ ಅಂದ್ರೆ ನೀವು ಪೂರ್ತಿ ಎಲ್ಲ ಸಬ್ಜೆಕ್ಟ್ ಗಳನ್ನ ಇಂಗ್ಲಿಷ್ ಅಲ್ಲಿ ಬರ್ದಿರ್ತೀರಲ್ಲ, ಕನ್ನಡಕ್ಕೆ ಬರೀಲಿಕ್ಕೆ ತುಂಬಾ ಪ್ರಾಕ್ಟೀಸ್ ಬೇಕು. ನನಗೂ ಸಹ ಕಡೆಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಪೇಪರ್ ಒಂದೇ ಸಲ ತಿರುಗಿಸಿ ನೋಡಿದ್ರೆ ಮಾತ್ರ ಸಮಯ ಸಿಕ್ಕಿದ್ದು. ಅದಕ್ಕೆ ಕನ್ನಡಕ್ಕೆ ಏನಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ನೀವು ಅಕ್ಷರ ಒಂದು ಮುಂದಾಗಲಿ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಸ್ಟಾರ್ಟಿಂಗ್ ಏನ್ ಮಾಡಿದ್ರೆ ಫಸ್ಟ್ ಎಕ್ಸಾಮ್ ಅಲ್ವಾ ಅಂತ ಒಂದು ಎಂತ ಇರ್ತದಲ್ಲ, ಉತ್ಸಾಹ ಇರ್ತದಲ್ಲ, ಅದ್ರಲ್ಲಿ ನೀವು ನಿಧಾನಕ್ಕೆ ಚಂದ ಆಗ್ಲಿ ಅಕ್ಷರ ಅಂತ ಸ್ಟಾರ್ಟಿಂಗ್ ತುಂಬಾ ಟೈಮ್ ವೇಸ್ಟ್ ಮಾಡ್ಬಿಡ್ತೀರಾ. ಕಡೆಗೆ ನಿಮ್ಗೆ ಪ್ರಬಂಧ ಬರೀಲಿಕ್ಕೆ ಇರ್ತದೆ, ಗಾದೆ ಮಾತಿರ್ತದೆ, ಎಲ್ಲ ವ್ಯಾಕರಣ ಇರ್ತದೆ, ಅದೆಲ್ಲ ಬರೀಲಿಕ್ಕೆ. ಯಾಕಂದ್ರೆ 100 ಅಂಕಕ್ಕೆ ಬರೀತಿರುವಂತಹ ಒಂದೇ ಸಬ್ಜೆಕ್ಟ್ ಕನ್ನಡ. ಮತ್ತೆ ನೀವು ಕನ್ನಡದಲ್ಲಿ ಕಲಿತಾ ಇರೋದು ಕನ್ನಡ ಸಬ್ಜೆಕ್ಟ್ ಮಾತ್ರ, ಮತ್ತೆ ಇದೆಲ್ಲ ಇಂಗ್ಲಿಷ್ ಬರೀತಾ ಇರ್ತೀರಾ. ನಿಮ್ಗೆ ಬರವಣಿಗೆ ತುಂಬಾ ಕಮ್ಮಿ ಇರ್ತದೆ ಕನ್ನಡದಲ್ಲಿ. ಅದಕ್ಕೆ ನೀವು ತುಂಬಾ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. MCQ ನಲ್ಲೆಲ್ಲ ತುಂಬಾ ಅಕ್ಷರ ಚಂದ ಆಗ್ಲಿ ಅಂತ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಮೊದಲು ಭಯ ಪಡಕ್ ಹೋಗ್ಬೇಡಿ. ಮತ್ತೆ ನಾನು ಇಷ್ಟೊತ್ತು ನಿಮ್ಗೆ ಅದೇ ಹೇಳಿದ್ದು, ಭಯ ಪಡಬೇಡಿ ಅಂತ. ನೀವು ಭಯ ಪಡದೇ ಇದ್ರೆ ಕನ್ನಡ ಎಕ್ಸಾಮ್ 2.5 ಗಂಟೆನಲ್ಲಿ. ಥ್ಯಾಂಕ್ಸ್ ಅಕ್ಕ. ಈ ಕರೆಕ್ಟ್ ಕೇಳಿಸ್ತಾ ಅಕ್ಕ? ಮಾತಾಡು. ಅಕ್ಕ ಅಲ್ಲಿ ಸ್ವಲ್ಪ ನಮ್ಗೆ ಮ್ಯಾಥ್ಸ್ ನಲ್ಲಿ ಕೂಡ ಪ್ರಾಬ್ಲಮ್ ಅನ್ಸುತ್ತೆ. ಮ್ಯಾಥ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಲ್ವಾ ಇಷ್ಟೊಂದ್ ದಿನ? ಮಾಡಿದ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಅಪ್ಲಿಕೇಬಲ್ ಕೇಳ್ತಾರಲ್ಲ, ಅಲ್ಲಿ ಯಾವ ತರ ಆನ್ಸರ್ ಮಾಡ್ಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ಅಪ್ಲಿಕೇಶನ್ ಕ್ವಶನ್ಸ್ ಗೆ ನೀವು ಪ್ರಾಕ್ಟೀಸ್ ಮಾಡಿರ್ತೀರಲ್ಲ, ಆ ನಾಲೆಜ್ ಅಪ್ಲೈ ಮಾಡಿದ್ರೆ ಸಾಕು. ಏನಿಲ್ಲ ಅಂದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬರೋದೇ ನಿಮ್ಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಸರ್ಫೇಸ್ ಏರಿಯಾ ವಾಲ್ಯೂಮ್ಸ್ ಇಂದ ಬರ್ತದೆ. ಆ ಒಂದು ಚಾಪ್ಟರ್ ನ ಕ್ವಶನ್ ನೀವು ಕ್ವಶನ್ಸ್ ನ ಸರಿ ಓದಿ, ಏನ್ ಕೇಳಿದ್ದಾರೆ ಡಾಟಾನ ನೀಟಾಗಿ ಬರೀರಿ ಗಿವನ್ ಅಂತ. ಆಗ ನೀವು ಬರಿತಾ ಹೋದಾಗ ನಿಮ್ಗೆ ಗೊತ್ತಾಗ್ತದೆ ಯಾವ ಸ್ಟೆಪ್ ನ ಹಾಕಿದ್ರೆ ಆನ್ಸರ್ ಬರ್ತದೆ ಅಂತ. ಮತ್ತೆ ನೀವು ಕ್ಯಾಲ್ಕುಲೇಷನ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿ ಮ್ಯಾಥ್ಸ್ ಎಕ್ಸಾಮ್ ನ ಆದಷ್ಟು 2 hours ಅಲ್ಲಿ ಮುಗಿಸಿ. ನಿಮ್ಗೆ ಯಾವ್ದಾದ್ರು ಕ್ವಶನ್ ಡೌಟ್ ಇದ್ರೆ ಆ ಕ್ವಶನ್ ಗೆ ಆಲ್ ಕ್ವಶನ್ ಇದ್ರೆ ಅದನ್ನ ಅಟೆಂಪ್ಟ್ ಮಾಡಿದ್ರೆ ಬೆಟರ್. ಮತ್ತೆ ನೀವು ಮ್ಯಾಥ್ಸ್ ಎಕ್ಸಾಮ್ ಪೇಪರ್ ಏನಿಲ್ಲ ಅಂದ್ರೆ 2 ಸಾರಿ ಅದು ಮತ್ತೆ ರಿವೈಸ್ ಮಾಡುವ ಹಾಗೆ ನೀವು ಟೈಮ್ ನ ಮ್ಯಾನೇಜ್ ಮಾಡ್ತೀವಿ. ಸರ್, ನನ್ನ ಹೆಸರು ಅರ್ಷಿತಾ ಅಂತ, ಚಿಕ್ಕಬಳ್ಳಾಪುರ. ಅಂಕಿತಾ ಅಕ್ಕ, ನೀವು ಹೆಂಗೆ ಎಲ್ಲಾ ಸಬ್ಜೆಕ್ಟ್ಸ್ಗೂ ಎಕ್ಸಾಮ್ ಬರೆಯಕ್ಕೆ ಹೆಂಗ್ ಪ್ರಿಪೇರ್ ಆದ್ರಿ? ಎಸ್ಪೆಷಲಿ ಕೋರ್ ಸಬ್ಜೆಕ್ಟ್ಸ್. ಇದುವರೆಗೂ ಕೂಡ ಅದನ್ನೇ ಹೇಳಿದವರು. ಅಂತ ಏನಿಲ್ಲ, ನೀವು 6 ಸಬ್ಜೆಕ್ಟ್ ನ ಓದಿರ್ತೀರಾ. ಇಲ್ಲ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಲ್ಲಿ ಬರೀಲಿಕ್ಕೆ ಜಾಸ್ತಿ ಇರ್ತದೆ, ಮಿಕ್ಕಿದ 3 ಸಬ್ಜೆಕ್ಟ್ ಅಲ್ಲಿ ಥಿಂಕ್ ಮಾಡಿ ಬರೀಲಿಕ್ಕೆ ಜಾಸ್ತಿ ಇರ್ತದೆ. ಸೊ ನೀವು ಬರೀತೀರಾ, ಭಯ ಪಡ್ತೀರಾ. ಆಲ್ರೆಡಿ ನೀವು ಸಾಕಷ್ಟು ಎಕ್ಸಾಮ್ ಬರ್ತಿದ್ದೀರಲ್ಲ, ಸೇಮ್ ಅದೇ ತರ ಕ್ವಶನ್ಸ್ ಇರ್ತದೆ. ಕ್ವಶನ್ಸ್ ಒಂದು ಮಿಸ್ ಮಾಡ್ತಾರೆ, ಕ್ವಶನ್ಸ್ ನೀವು ಸರಿ ಓದಿದ್ರೆ ಆಯ್ತು. ಯಾವ ಕ್ವಶನ್ ಯಾವ ಆನ್ಸರ್ ಬರೀಬೇಕು ಅನ್ನೋದು ಈಸಿ ಆಗ್ತದೆ. ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿತ್ತಕ್ಕ? ಸ್ಕೋರ್ ನಾನು ಹಿಂಗೆ ಮಾಡ್ತೀನಿ ಅಂತ. ಮತ್ತೆ ನಾನು ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗಿಲ್ಲ. ನನಗೂ ಎಕ್ಸಾಮ್ ಬರೀತು, ನನ್ನ ಕರ್ತವ್ಯ ಅದು ಬರೆದ್ರೆ ಆಯ್ತು. ಅದನ್ನ ಚಂದ ಮಾಡಿ ಬರೀದು ಒಂದು ಮಾತ್ರ ನಮ್ಮ ಕೈಯಲ್ಲಿದೆ, ಅದು ನೀವು ಬರೀರಿ. ಅದ್ ಮಾತ್ರ ನೀವು ಸರಿ ಹೇಳಿರಿ. ಎಕ್ಸಾಮ್ ಬಗ್ಗೆ ರಿಸಲ್ಟ್ ಏನಾಗ್ತದೆ ಅದು ನಾಳೆ, ಎಕ್ಸಾಮ್ ಬರೋದು ಮಾತ್ರ ಇಲ್ಲ. ಥ್ಯಾಂಕ್ ಯು ಅಕ್ಕ. 474 ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್, ಅಂಕಿತಾ ಅಕ್ಕ. ಮಾತಾಡು. ಅಂಕಿತಾ ಅವ್ರು ಇದ್ದಾರೆ, ಮಾತಾಡಿ. ಅಕ್ಕ, ನೀ ಇಷ್ಟ ದಿನ ಫಸ್ಟಿಗೆಲ್ಲ ಪ್ರಿಪೇರ್ ಆಗಿದ್ದಲ್ಲ, ಎಕ್ಸಾಮ್ ಟೈಮಿಗೆ ಯಾವ ತರ ಪ್ರಿಪೇರ್ ಆಗಿದ್? ಮ್ಯಾಥ್ಸ್ ಟೈಮ್ ಬಾಳ ಶಾರ್ಟ್ ಉಳಿದಿತ್ತಲ್ಲ. ಈಗ ನಿಮ್ಗೆ ಎಕ್ಸಾಮ್ ಇಂದ ಮೋಸ್ಟ್ ಪ್ರಾಬಬ್ಲಿ ಒಂದೊಂದು ಸಬ್ಜೆಕ್ಟ್ 2 days ಇಲ್ಲ ಅಂದ್ರೆ 1 day ಅಷ್ಟೇ ಸಿಗ್ತದಲ್ಲ ಗ್ಯಾಪ್. ಈ ಟೈಮ್ ಒಳಗಡೆ ನೀವು ಜಸ್ಟ್ ರಿವೈಸ್ ಮಾಡ್ಬೇಕು. ಅಂದ್ರೆ ಪೇಜ್ ಹೀಗೆ ತಿರುಗಿಸ್ತಾ ಹೋಗ್ಬೇಕು. ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಒಂದೇ ಟಾಪಿಕ್ ಮೇಲೆ ಫೋಕಸ್ ಮಾಡಿದ್ರೆ ಅಂದ್ರೆ ಬ್ರೇಕ್ ಪೂರ್ತಿ ಆ ಒಂದು ಟಾಪಿಕ್ ಮೇಲೆ ಸ್ಟ್ರೆಸ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನೀವು ಇಷ್ಟು ದಿನ ಓದಿದ್ರೆ ಜಸ್ಟ್ ಒಂದು ಸಿಂಪಲ್ ಒಂದು ರಿವಿಷನ್ ಮಾಡಿದ್ರೆ ಸಾಕು. ಇಷ್ಟು ದಿನ ಎಲ್ಲ ಕವರ್ ಆಗಿದ್ದೆ ಅಕ್ಕ ಮ್ಯಾಥ್ಸ್? ಎಲ್ಲ ಕವರ್. ಈಗ ಆಲ್ರೆಡಿ ಒಂದ್ಸಲ ಎಲ್ಲ ಸಾಲ್ವ್ ಮಾಡಿರ್ತೀರಲ್ಲ ಮ್ಯಾಥ್ಸ್ ನ. ಹಾ ಅಕ್ಕ, ಮಾಡಿದ್ದೆ. ಜಸ್ಟ್ ಒಂದ್ಸಲ ರಿವೈಸ್ ಮಾಡಿ, ಮತ್ತೆ ಎಕ್ಸಾಮ್ ಇಂದ ಕೂತ್ಕೊಂಡು ಎಲ್ಲ ಸಾಲ್ವ್ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಮಸ್ಕಾರ ಸರ್. ನಮಸ್ಕಾರ, ಮಾತಾಡಿ. 138 ಹೇಳು. ನನ್ನ ಹೆಸರು ಮಾಂತೇಶ್, ನಾನು MDRS ಸ್ಕೂಲ್ ಮುಂಡಾಜಿಯಿಂದ. ನಂದು 2 ಪ್ರಶ್ನೆ ಇದೆ ಸರ್. ಒಂದು ಅಂಕಿತಾ ಅಕ್ಕರ್ಗೆ. ಮೊದಲು ನಾವು ಈಗ ಸೈನ್ಸ್ ಅನ್ನ ಹೇಗೆ ಅರ್ಥ ಮಾಡ್ಕೊಂಡು ಅದನ್ನ ನೆನ್ಪಿಟ್ಕೊಂಡು ಎಕ್ಸಾಮ್ ಹಾಲ್ ಅಲ್ಲಿ ಅದನ್ನ ಎದುರಿಸಬೇಕು ಅಂತ. 2ನೇದು ಮೋಹನ್ ಆಳ್ವಾಸ್ ಸರ್ ಅವ್ರಿಗೆ. ನಾವು ಈಗ ಒಂದು ಆಳ್ವಾಸ್ ಪ್ರತಿಷ್ಠಿತ ಕಾಲೇಜ್ಗೆ ಸೇರ್ಬೇಕಂದ್ರೆ ನಮ್ಗೆ ಅಲ್ಲಿ ಸಿಗುವಂತ ಸೌಲಭ್ಯಗಳು ಏನಂತ ಒಂದು ವಿವರಿಸಿ ಹೇಳ್ಬೇಕು ಸರ್. ಸೈನ್ಸ್ ವಿಷಯಕ್ಕೆ ಬಂದ್ರೆ ನಿಮ್ಗೆ ಸೈನ್ಸ್ ಅಂತ ಅಂದ್ರೆ ಆ ಒಂದು ವಿಷಯ ಜ್ಞಾನ ತುಂಬಾ ಮುಖ್ಯ ಆಗ್ತದೆ ಆನ್ಸರ್ ಬರೆಯುವಾಗ. ಸೊ ನೀವು ಇಷ್ಟ ದಿನ ಓದಿರ್ತೀರಲ್ಲ, ಅದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ಬೇಡಿ. ಸೈನ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳುವಂತದಿಲ್ಲ, ಅರ್ಥ ಮಾಡ್ಕೊಂಡಿರೋದನ್ನ ಬರೀದಿರ್ತದೆ. ಸೊ ನಿಮ್ದು ಆನ್ಸರ್ ರೈಟಿಂಗ್ ಸ್ಕಿಲ್ ಚೆನ್ನಾಗಿದ್ರೆ ಇಷ್ಟ ದಿನ ಪ್ರಾಕ್ಟೀಸ್ ಆಗಿರ್ತದೆ. ಸೊ ಅದನ್ನ ನೀವು ಪ್ರೆಸೆಂಟ್ ಮಾಡ್ಬೇಕು ಅಷ್ಟೇ. ಸ್ವಲ್ಪ ಅಪ್ಲಿಕೇಟಿವ್ ಲೆವೆಲ್ ಕ್ವಶನ್ಸ್ ಬರ್ತದೆ, ಯಾಕಂದ್ರೆ ಸೈನ್ಸ್ ಅಲ್ವಾ, ಬಂದೇ ಬರ್ತದೆ. ಸೊ ನೀವು ಆಗ ಆ ಕಾನ್ಸೆಪ್ಟ್ ಹಿಂದಿರುವಂತದನ್ನ ಥಿಂಕ್ ಮಾಡಿ ಅದಕ್ಕೆ ರಿಲೇಟಿವ್ ಆದಂತಹ ಒಂದು ಆನ್ಸರ್ಸ್ ನ ಬರೆದ್ರೆ ಸಾಕು. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಿಮ್ಮ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಯಾವ ಸೌಲಭ್ಯ ಸಿಗ್ತದೆ ಎಂಬುದನ್ನು
ನಾನು ಪ್ರತಿ ನಿಮ್ಮ ವಿದ್ಯಾಸಂಸ್ಥೆಗೆ ಬಹಳ ದೀರ್ಘವಾಗಿ ಸ್ಪಷ್ಟವಾಗಿ ಅದರ ಮಾಹಿತಿಗಳನ್ನು ಎಲ್ಲವನ್ನೂ ಇವತ್ತೇ ಕಳಿಸೋರಿದ್ದೇನೆ. ಆ ಎಲ್ಲ ಮಾಹಿತಿಗಳನ್ನು ತಾವುಗಳು ತಮ್ಮ ತಮ್ಮ ಇವರಲ್ಲಿ ನಿಮ್ಮ ಪ್ರಾಂತ್ಯದಲ್ಲಿ ವಿಚಾರಿಸಿದ್ರೆ ನಿಮಗೆ ಗೊತ್ತಾಗ್ತದೆ. ಅದನ್ನ ನಾನು ಡಿಟೇಲ್ ಆಗಿ ಹೇಳಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಅದನ್ನು ಮತ್ತೆ ನೀವು ಏನೋ ನನ್ನ ತಪ್ಪು ತಿಳುವಳಿಕಾಗ್ತದೆ. ಆದ್ರೆ ನಿಮ್ಮ ಅಂತ ವಸತಿ ಶಾಲೆಗಳಲ್ಲಿ ಸರ್ಕಾರ ಮಾಡುವಂತ ಈ ಕೆಲಸದಲ್ಲಿ ನಾವು ಪ್ರೈವೇಟ್ ವಿದ್ಯಾಸಂಸ್ಥೆ ಆಗಿ ನಾವು ಯಾವ ರೀತಿ ನಿಮ್ಮಲ್ಲಿ ಜೋಡಣೆ ಮಾಡಬಹುದು, ನೀವು ಆರ್ಥಿಕವಾಗಿ ಪ್ರತಿಭಾವಂತವಾಗಿದ್ದಂತ ನಿಮ್ಮಂತ ವಿದ್ಯಾರ್ಥಿಗಳಿಗೆ ನಾನು ಎಲ್ಲೂ ಕೂಡ ಮಾಡಿದಂತ ಹಲವಾರು ಸವಲತ್ತುಗಳನ್ನು ನಾನು ಪ್ರಾಮಾಣಿಕವಾಗಿ ಇನ್ನೆಲ್ಲೂ ಕೊಡ್ತಾ ಬಂದಿದ್ದೇನೆ. ಅಂಕಿತನಿಗೂ ಕೊಟ್ಟಿದ್ದೇನೆ, ನಿಮಗೂ ಕೊಡುವವನಿದ್ದೇನೆ. ಅದರ ಎಲ್ಲ ಡಿಟೇಲ್ ಅನ್ನು ನಾನು ನಿಮ್ಮ ವಿದ್ಯಾಸಂಸ್ಥೆಗೆ ಇವತ್ತೇ ನಾನು ಕಳಿಸ್ತಾ ಇದ್ದೇನೆ. ಅದರ ಸ್ವಲ್ಪ ಪ್ರಾಂಶುಪಾಲರ ಮುಖಾಂತರ ತಾವು ತಿಳ್ಕೊಳ್ಳಿ ಎಂಬುದು ನನ್ನ ವಿನಂತಿ. ಅದು ಸೈನ್ಸ್ಗೆ ಬೇರೆ, ಕಾಮರ್ಸ್ಗೆ ಬೇರೆ, ಆರ್ಟ್ಸ್ಗೆ ಬೇರೆ, ಇದೆಲ್ಲವೂ NCR ಸಿಲೆಬಸ್ ಪ್ಲಸ್ ಪೂರ್ವ ಎಕ್ಸಾಮ್ ಅನ್ನು ಇಟ್ಕೊಂಡೇ ನಾವು ಆ ಕಾರ್ಯಕ್ರಮಗಳನ್ನು ಮಾಡುವವರಿದ್ದೇವೆ. ಓಕೆ, ಥ್ಯಾಂಕ್ ಯು ಸರ್. ಹಾಗೆ 300 MDRS ಮಾತಾಡಿ. ಅಕ್ಕ, ನನ್ನ ಹೆಸರು ಗಗನಶ್ರೀ ಅಂತ. ನಾನು DBRS. ಅಕ್ಕ, ಸೋಷಿಯಲ್ ಅಲ್ಲಿ 1 ಮಾರ್ಕ್ಸ್ ಕ್ವಶನ್ ಫೇಸ್ ಮಾಡಕ್ ಕಷ್ಟ ಆಗ್ತಾ ಇತ್ತು. ಅದು ಹೆಂಗ್ ತೆಗಿತಾರೆ ಸ್ವಲ್ಪ ಹೇಳಕ್ಕ. ಸೋಷಿಯಲ್ ಸೈನ್ಸ್ ಅಲ್ಲಿ ಟೈಮಲ್ಲಿ ನಿಮ್ಗೆ ಈ ತರ ಪ್ರೆಷರ್ ಬೇಡ. ಯಾವ ತರ ಕ್ವಶನ್ಸ್ ಬರ್ತದೆ, ಎಲ್ಲಿಂದ ಕ್ವಶನ್ಸ್ ಬರ್ತದೆ, ಈ ಟೈಮಲ್ಲಿ ಈ ತರ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಓದಿದ್ರೆ ನಾನು ಫೇಸ್ ಮಾಡ್ತೀನಿ, ಇದೊಂದೇ ಇರ್ಬೇಕು. ಸೋಷಿಯಲ್ ಸೈನ್ಸ್ ಅಂತ ಅಂದ್ರೆ ಅಫ್ಕೋರ್ಸ್ ಲೆಸನ್ ಓದೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಎಲ್ಲ ಒಂದು ಹಿಸ್ಟ್ರಿ ಇವೆಂಟ್ಸ್ ಇರ್ತದೆ, ಆ ಎಲ್ಲ ಡೇಟ್ಸ್ ನೆನಪಿರ್ಬೇಕು, ಎಲ್ಲರ ಒಂದು ವ್ಯಕ್ತಿಗಳ ಹೆಸರು ಇರಬೇಕು ಆಗಿರ್ಬೋದು, ಜಿಯೋಗ್ರಫಿಯಲ್ಲಿ ಪ್ಲೇಸಸ್ ಆಗಿರ್ಬೋದು, ಎಲ್ಲ ಇಂಪಾರ್ಟೆಂಟ್ ಆಗ್ತದೆ. ಈ ಟೈಮಲ್ಲಿ ನೀವು ಇಷ್ಟೊಂದು ವಿಚಲಿತರಾಗೋದು ಬೇಡ, ಇಷ್ಟೊಂದು ಗೊಂದಲ ಬೇಡ. ನಿಮ್ಮಲ್ಲಿ ಕ್ವಶನ್ಸ್ ಎಲ್ಲಿಂದ ಬರ್ತದೆ, ಏನೇ ಬಂದ್ರು ಬರೀತೀನಿ ಅಂತ ಓದಿ ರಿವೈಸ್ ಮಾಡಿ. ಕ್ವಶನ್ಸ್ ಲೆಸನ್ ಇಂದಾನು ಬರ್ಬೋದು ಅಥವಾ ನಿಮ್ದು ಹೊರಗಡೆ ಎಕ್ಸರ್ಸೈಸ್ ಇಂದಾನು ಬರ್ಬೋದು, ಅದು ಫಿಕ್ಸ್ಡ್ ಇಲ್ಲ. MCQ ಇಲ್ಲಿಂದಾನೇ ತೆಗಿಬೇಕು, ಅಲ್ಲಿಂದ ತೆಗಿಬೇಕು, ಹಾಗೆ ಹೆಂಗೆ ಡಿಸೈಡ್ ಮಾಡ್ತೀವಿ. ವರ್ಷ ಪೂರ್ತಿ ಓದಿದ್ರೆ ಸಾಕು. ಅಕ್ಕ, ನನಗೊಂದು ಡೌಟು. 70 ಮಾರ್ಕ್ ಕ್ರಾಸ್ ಮಾಡಿದ್ರೆ ಎಲ್ಲ ಒಂದ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಈಗನು ಮಾರ್ಕ್ಸ್ ತೆಗಿತಾರ. ನೀವ್ ಒಂದ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಲಾರ್ದು ಹೆಂಗ್ ಬರ್ದಿ? ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಆದ್ರೆ ಪೇಪರ್ ಒಬ್ಬರೇ ಚೆಕ್ ಮಾಡಿದ್ಲ, ಇನ್ನು ಸಾಕಷ್ಟು ಜನ ಚೆಕ್ ಮಾಡ್ತಾರ. ಆ ಈ ಪ್ರಾಕ್ಟೀಸ್ ಅಂದ್ರೆ ಮಿಸ್ಟೇಕ್ ಆಗ್ಲಾರ್ದು ಬರ್ದಿ ಅಂತಂದ್ರೆ ಬಾಳ ಎಕ್ಸಾಮ್ ಬರ್ತಿದ್ದವಲ್ಲ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಅದ್ರೊಳಗೆ ಏನ್ ಮಿಸ್ಟೇಕ್ ಆಗುವಂತ ಅಂದ್ರೆ ಅಕ್ಕ, ಒಂದ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ರೇನು? ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದ್ರೆ ನಾವು ಪ್ರಾಕ್ಟೀಸ್ ಹೋಗ್ತೀವಿ. ಅಕ್ಕ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಕನ್ಸಿಡರ್ ಮಾಡ್ತಾರಲ್ಲ ಅಕ್ಕ. ನಾವು ಮಾಡಂಗಿಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್. ಮತ್ ನಿಂದ್ ಒಂದ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಲಿಲ್ಲ ಅಕ್ಕ? ಅಫ್ಕೋರ್ಸ್ ಇಲ್ಲ. ನಂಗೆ ಗೊತ್ತಿರೋ ಪ್ರಕಾರ ನನ್ ಪೇಪರ್ ಯಾವ ಮಿಸ್ಟೇಕ್ಸ್ ಇಲ್ಲ. ಯಾಕಂದ್ರೆ ನಂಗೆ ಗೊತ್ತಿರೋ ಪ್ರಕಾರ ನಾವು ಪ್ರಿಪರೇಟ್ ಮತ್ತೆ ಪ್ರಾಕ್ಟೀಸ್ ಟೆಸ್ಟ್ ನಂದು ಆಗೋ. ಯಾಕಂದ್ರೆ ಈ ಸ್ಟೆಪ್ ನೀವು ಬಾಳ ಸ್ಟೂಡೆಂಟ್ಸ್ ಮಿಸ್ ಮಾಡ್ತೀರಿ. ನಿಮ್ಮ ಆನ್ಸರ್ ಶೀಟ್ ನ ವಾಪಸ್ ನೀವೇ ತೆಗೆದು ನೋಡೋದಿಲ್ಲ, ನಿಮ್ಮ ಮಾರ್ಕ್ಸ್ ಒಂದೇ ನೋಡ್ತೀರಿ. ನಿಮ್ಮ ಪ್ರಿಪರೇಟ್ ಎಕ್ಸಾಮ್ ಮಾರ್ಕ್ಸ್ ಬಂದ ತಕ್ಷಣ ಮಾರ್ಕ್ಸ್ ಎಷ್ಟು ನೋಡ್ತೀರಿ. ನಮ್ ಟೀಚರ್ಸ್ ಎಲ್ಲ ಏನಂದ್ರೆ ನಮ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರು ರೌಂಡ್ ಹಾಕಿ ಕೊಡ್ತಿದ್ರು. ನಮ್ಗೆ ಮತ್ತೆ ಮೇನ್ ಎಕ್ಸಾಮ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಲಿಕ್ಕೆ ಆಗ್ತದೆ. ಸೋಷಿಯಲ್ 33 ಲೆಸನ್ ಅಲ್ಲಕ್ಕ, ಹೆಂಗ್? ಅಂಕಿತ ಹೇಳೋ ಹಾಗೆ ನೀನು ನಾಳಿಂದ ಎಕ್ಸಾಮ್ ಪ್ರಾರಂಭ ಆಗ್ತಿದೆ. ಈಗ ಓದಿರೋದನ್ನ ಖುಷಿಯಿಂದ ಹೋಗಿ ಬರಿ ಅಂತ ಹೇಳ್ತಿರೋದು. ಈಗ 22 ಚಾಪ್ಟರ್ 18 ಚಾಪ್ಟರ್ ಇದೆಲ್ಲ ಬೇಡ. ಈಗ ಏನಿದೆ ಅದನ್ನ ನೀನು ಎಷ್ಟು ಸಾಧ್ಯನೋ ಒಳ್ಳೆ ರೀತಿಯಲ್ಲಿ ಓದಿ ಅದನ್ನ ಬರೀಲಿಕ್ಕೆ ಪ್ರಯತ್ನ ಮಾಡು. ಅದನ್ನೇ ಅಂಕಿತ ನಿನ್ಗೆ ಹೇಳ್ತಿರೋದು. ಓಕೆ, ನಮಗೆ ಇನ್ನೂ ಸಾಕಷ್ಟು ಪ್ರಶ್ನೆಗಳ ಒಂದು ಸುರಿಮಳೆನೇ ಇದೆ. ಆದ್ರೆ ಮಕ್ಕಳ ಹಿತದೃಷ್ಟಿಯಿಂದ ಎಕ್ಸಾಮ್ ಹತ್ರ ಇರೋದ್ರಿಂದ ಅವರು ಕೂಡ ಸಿದ್ಧತೆಯಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು. ಸೊ ಈ ನಿಟ್ಟಿನಲ್ಲಿ ಈ ದಿನ ನಾವು ಈ ಒಂದು ಪರೀಕ್ಷಾ ಭಯ ನಿವಾರಣೆ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಅಂಕಿತವ ತನ್ನ ಕಳೆದ ವರ್ಷದ ಏನು ಸಾಧನೆ ಮಾಡಿದ್ದಾಳೆ ಆ ಸಾಧನೆ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಪರೀಕ್ಷೆ ಅಂದ್ರೆ ಯಮನ್ಗೂ ಕೂಡ ಭಯ ಅಂತೆ. ಅಂದ್ರೆ ಅದೊಂದು ಆತಂಕ ಇದ್ದೇ ಇರುತ್ತೆ. ಆದ್ರೆ ಆತಂಕ ಎಷ್ಟು ಮಟ್ಟಿಗೆ ನಾವು ತಗೋತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಒಂದು ಇರುವ ಅವಧಿಯನ್ನ ನಾವು ಸಮರ್ಪಕವಾಗಿ ಬಳಸ್ಕೊಂಡು ದಿ ಬೆಸ್ಟ್ ಏನು ಬರಿಬಹುದು ಅಂತೇಳಿ ಅಂಕಿತ ಸಂಕ್ಷಿಪ್ತವಾಗಿ ತನ್ನ ಅನುಭವಗಳನ್ನ ಹಂಚಿಕೊಂಡಿದ್ದಾಳೆ. ಸೊ ನಿಜವಾಗ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ಪ್ರೇರಣೆ ಆಗುತ್ತೆ. ಮತ್ತೆ ನಮ್ಮ ಎಲ್ಲ ಪ್ರಾಂಶುಪಾಲರು ಕೂಡ ಅಷ್ಟೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಈ ಒಂದು ಪರೀಕ್ಷಾ ಮೋಟಿವೇಶನ್ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಅಂಕಿತ ಕೊನ್ನೂರು ಒಂದು ಮಾಹಿತಿಯನ್ನ ತನ್ನ ಅನುಭವವನ್ನ ಹಂಚಿಕೊಂಡಿದ್ದಾಳೆ. ಈ ಹಂಚಿಕೊಂಡಿದ್ದಕ್ಕೆ ನಮ್ಮ ಒಂದು ಕ್ರೈ ಸಂಸ್ಥೆಯ ವತಿಯಿಂದ ಮತ್ತೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಪ್ರಾಂಶುಪಾಲರ ಪರವಾಗಿ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇವೆ.